ಇಂಡಿಯಾದಲ್ಲಂತೂ 95% ನಾವು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ತುಂಬಾ ಜನ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಸ್ಮೋಕಿಂಗ್ ಇಂದಾನೆ ಬರೋದು ಅಂತ ಹೇಳ್ತಾರೆ. ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಸಾಧಾರಣವಾಗಿ ರೋಗಿಗಳು ಕೇಳುವಂಥ ಪ್ರಶ್ನೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ನಾವೇ ಹೇಳ್ತೀವಿ, ಅದು ಕೂಡ ಮನೆ ಒಳಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಮೋಕ್ ಮಾಡದೇ ಇದ್ರೂ ಕೂಡ ಹೇಗೆ ಬರುತ್ತೆ ಈ ಒಂದು ಕ್ಯಾನ್ಸರ್ ಅಂತ? ಅದು 80ರಿಂದ 90% ಲಂಗ್ ಕ್ಯಾನ್ಸರ್ ಸ್ಮೋಕಿಂಗ್ ಇಲ್ಲದೇನೂ ಕೂಡ ಬರ್ಬೋದು. ಇನ್ನು ಕೆಲವರಲ್ಲಿ ನಾವು ಇದು ಕಾರಣಗಳೇ ಗೊತ್ತಾಗೋದಿಲ್ಲ ಯಾಕಾಗುತ್ತೆ ಅಂತ. ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು, ಅದ್ರ ಹೊಗೆ ಅಷ್ಟು ಒಳ್ಳೆದಲ್ಲ. ಬೆಂಗಳೂರಂಥ ನಗರಗಳಲ್ಲಿ ನೀವು ಡೆಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಬಗ್ಗೆ ಕೇಳಿರ್ಬೋದು. ಹಳ್ಳಿಲಿರೋರು ಸೇಫ್ ಅಂತ ಹೇಳ್ಬೋದಾ? ನಾವು ದಿನ ಓಡಾಡ್ಕೊಂಡು ನಾರ್ಮಲ್ ಆಗಿ ಸ್ಮೋಕ್ ಮಾಡಿಲ್ಲ ಅಂದರೂ 5ರಿಂದ 6 ಸಿಗರೇಟ್ ಸೇದಿದಷ್ಟು ನಮಗೆ ವಾಯುಮಾಲಿನ್ಯದಿಂದ ನಮಗೆ ಅದರ ಎಫೆಕ್ಟ್ ಆಗುತ್ತೆ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ತುಂಬಾ ಡೇಂಜರಸ್ ಅಂತ ಹೇಳಿದ್ರಿ. ಎಲ್ಲರೂ ಏನು ಅನ್ಕೊಳ್ತಾರೆ, ನಾನು ಸ್ಮೋಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ಮೋಕಿಂಗ್ ಮಾಡುವವ್ರ ಜೊತೆಲಿ ಇರ್ತಾರೆ ಎಷ್ಟೊಂದು ಸಾರಿ. ಸಿಗರೇಟ್ಗಿಂತ ಬೀಡಿ ಉಪಯೋಗಿಸೋರೆ ಜಾಸ್ತಿ ಇರ್ತಾರೆ. ಇಲ್ಲ, ಸ್ಮೋಕಿಂಗ್ ಇಸ್ ಈಕ್ವಲಿ ಡೇಂಜರಸ್. ಬೀಡಿ ಆಗಲಿ ಸಿಗರೇಟ್ ಆಗಲಿ. ನಾರ್ಮಲ್ ಲಂಗ್ ಪಿಂಕ್ ಇದ್ರೆ ಅದು ಫುಲ್ ಬ್ಲ್ಯಾಕ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಒಂದು 3rd ಅಥವಾ 4th ಸ್ಟೇಜಿಗೆ ಬಂದಾಗ ಅಷ್ಟೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಯುರೋಪ್, ಆಸ್ಟ್ರೇಲಿಯಲ್ಲೆಲ್ಲ ಅಲ್ಲೂ ಕೂಡ ಈ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡೋದು ತುಂಬಾ ಕಷ್ಟ. ಬೆನ್ನು ಎಲ್ಲ ಇದ್ರೆ ಒಂದೊಂದ್ಸರಿ ಆಲ್ರೆಡಿ ಅದು ಬೋನ್ಗೆಲ್ಲ ಸ್ಪ್ರೆಡ್ ಆಗೋಕ್ಕೆ ಸಾಧ್ಯತೆ ಇದ್ದಿರುತ್ತೆ. ಯಾವ ಮೊಮೆಂಟ್ ಅಲ್ಲಿ ಈ ಒಂದು ಕೆಮ್ಮು ಅಥವಾ ಈ ಒಂದು ಕಫವನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲ 3-4 ಸಿಂಪ್ಟಮ್ಸ್ ಒಟ್ಟಿಗೆ ಇದ್ದ ಸಮಯದಲ್ಲಿ ಲಂಗ್ಸ್ ಅಲ್ಲಿ ಕ್ಯಾನ್ಸರ್ ಉಂಟಾಗ್ತಿದೆ ಅಂದಾಗ ಅಲ್ಲೂ ಕೂಡ ಗೆಡ್ಡೆ ತರನೇ ಫಾರ್ಮ್ ಆಗಿರುತ್ತಾ? ಅದು 10ರಲ್ಲಿ 2 ಜನ 5 ವರ್ಷ ಬದುಕಿಸ್ಲಿಕ್ಕೆ ನಾವು ಸಾಧ್ಯತೆ ಇದೆ. 10 ವರ್ಷ 20 ವರ್ಷ ಆದ್ರೂ ಇವಾಗ್ಲೂ ಬದುಕಿದಾರಲ್ವಾ, ಏನು ಆಗಲ್ಲ, ಡಾಕ್ಟರ್ಸ್ ಎಲ್ಲ ಸುಳ್ಳು ಹೇಳ್ತಾರಪ್ಪ ಅಂತ ಅಂದ್ಕೊಳ್ಳೋರು. ಅದರಿಂದ ಆರೋಗ್ಯಕ್ಕೆ ಹಾನಿ ಆಗುವಷ್ಟು ಇನ್ಯಾವುದರಿಂದನೂ ಆಗೋದಿಲ್ಲ. ಅಗರಬತ್ತಿ ಸ್ಮೆಲ್ಲಿಂದ ಲಂಗ್ ಕ್ಯಾನ್ಸರ್ ಬರುತ್ತಾ ಅನ್ನುವಂಥದ್ದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಾವು ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅವರು ಸ್ಮೋಕ್ ಮಾಡಿರ್ತಾರೇನೋ ಅದರಿಂದನೇ ಬಂತು ಅಂತ ಹೇಳ್ತೀವಿ. ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಬರೋದಕ್ಕೂ ಸ್ಮೋಕ್ ಮಾಡೋದಕ್ಕೂ ಎಷ್ಟರ ಮಟ್ಟಿಗೆ ಸಂಬಂಧ ಇದೆ? ಒಂದು ವೇಳೆ ಸ್ಮೋಕ್ ಮಾಡದೇ ಇರೋರಲ್ಲ ಅಥವಾ ನಾನ್ ಸ್ಮೋಕರ್ಸ್ನಲ್ಲೂ ಕೂಡ ಯಾಕೆ ಈ ಲಂಗ್ ಕ್ಯಾನ್ಸರ್ ಬರುತ್ತೆ? ಇದು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಈ ಶ್ವಾಸಕೋಶದ ಕ್ಯಾನ್ಸರ್ಗೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ನಮ್ಮ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಲಂಗ್ಸ್ನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿವೇಕ್ ಬೆಳ್ಳತ್ತೂರ್, ಅಡಿಷನಲ್ ಡೈರೆಕ್ಟರ್ ಮೆಡಿಕಲ್ ಆನ್ಕಾಲಜಿ, ಫೋರ್ಟಿಸ್ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್. ಡಾಕ್ಟರ್, ಈಗ ಯೂಶಲಿ ನಾವು ಲಂಗ್ ಕ್ಯಾನ್ಸರ್ ಅಂತ ವಿಚಾರ ಬಂದಾಗ ತುಂಬಾ ಜನ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಸ್ಮೋಕಿಂಗ್ ಇಂದಾನೆ ಬರೋದು ಅಂತ ಹೇಳ್ತಾರೆ. ಕಾರಣ ಇರಬಹುದು, ಸ್ಮೋಕಿಂಗ್ ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಇರಬಹುದು. ಆದರೆ ಇನ್ನೂ ಕೆಲವರಲ್ಲಿ ನಾನು ಜೀವನದಲ್ಲಿ ಇದುವರೆಗೂ ಸಿಗರೇಟ್ ಮುಟ್ಲೇ ಇಲ್ಲ ಅಥವಾ ನಾನು ಸ್ಮೋಕ್ ಮಾಡಲೇ ಇಲ್ಲ, ಆದರೂ ಕೂಡ ನನಗೆ ಯಾಕೆ ಶ್ವಾಸಕೋಶದ ಕ್ಯಾನ್ಸರ್ ಬಂತು ಅಂತ ಆಶ್ಚರ್ಯ ಪಡೋರು ಇರ್ತಾರೆ. ಸೊ ಹೇಗೆ ಒಂದು ವೇಳೆ ಸ್ಮೋಕ್ ಮಾಡದೇ ಇದ್ರೂ ಕೂಡ ಹೇಗೆ ಬರುತ್ತೆ ಈ ಒಂದು ಕ್ಯಾನ್ಸರ್ ಅಂತ ಹೇಳಿಬಿಟ್ಟು? ರಕ್ಷಾ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸೊ ಇದು ನಮಗೂ ಕೂಡ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಸಾಧಾರಣವಾಗಿ ರೋಗಿಗಳು ಕೇಳುವಂಥ ಪ್ರಶ್ನೆ. ಸೊ ಲಂಗ್ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ನೀವು ಹೇಳಿದ ಹಾಗೆ ಸ್ಮೋಕಿಂಗು, ಸಿಗರೇಟ್ ಸ್ಮೋಕಿಂಗ್ ಅಥವಾ ಬೇರೆ ರೀತಿಯ ಸ್ಮೋಕಿಂಗ್ ಯಾವುದೇ ಆದರೂ ಕೂಡ ಅದು 80ರಿಂದ 90% ಸ್ಮೋಕಿಂಗ್ ಸಂಬಂಧ ಇರುತ್ತೆ. ಈಗ 100 ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ ತಗೊಂಡ್ರೆ ಅದರಲ್ಲಿ 80 ಅಥವಾ 90 ಜನಕ್ಕೆ ಅದರ ಲಂಗ್ ಸ್ಮೋಕಿಂಗ್ ಇದು ಹಿಸ್ಟ್ರಿ ಇರುತ್ತೆ. ಅಂದರೆ ಅವ್ರು ಸ್ಮೋಕ್ ಮಾಡಿರ್ತಾರೆ ಅವರು ಕೆಲವು ಸಮಯಕ್ಕಾದರೂ ಅಟ್ಲೀಸ್ಟು. ಮತ್ತು ಇನ್ನು ಉಳಿದ ಒಂದು 10ರಿಂದ 20% ಜನಗಳಿಗೆ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗ್ ಇಲ್ಲದೇನೂ ಕೂಡ ಬರ್ಬೋದು. ಸೊ ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಮುಖ್ಯವಾಗಿ ಏರ್ ಪೊಲ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಏರ್ ಪೊಲ್ಯೂಷನ್ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ತುಂಬ ಜಾಸ್ತಿ ಆಗಿದೆ. ನಗರಗಳಲ್ಲಿ, ಪರ್ಟಿಕ್ಯುಲರ್ಲಿ ಬೆಂಗಳೂರಂಥ ನಗರಗಳಲ್ಲಿ, ನೀವು ಡೆಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಬಗ್ಗೆ ಕೇಳಿರ್ಬೋದು. ಹೌದು, ಡೆಲ್ಲಿಯಲ್ಲಿ ಕಾಮನ್ ಆಗಿ ಕೇಳಿರ್ತೀವಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ. ಹೌದು, ತುಂಬ. ಅಲ್ಲಿ AQI ಎಲ್ಲ 400, ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನಾವು ಏನು ಹೇಳ್ತೀವಿ, ಅದು 400 ದಾಟಿದೆ. ನಾರ್ಮಲಿ 20-30 ಇರಬೇಕು. ಬೆಂಗಳೂರಲ್ಲಿ ಅದು ಐ ಥಿಂಕ್ 200 ಅಷ್ಟು, 150 to 200 AQI ಹೋಗುತ್ತೆ. ಸೊ ಹಾಗಾಗಿ ಸ್ಮೋಕಿಂಗ್ ಮಾಡಿಲ್ಲದೆ ಇದ್ದವ್ರಿಗೂ ಕೂಡ ಈ ಲಂಗ್ ಕ್ಯಾನ್ಸರ್ ಬರಬಹುದು. ಅದು ಹಲವಾರು ಕಾರಣಗಳಿಂದ. ಒಂದು ಏರ್ ಪೊಲ್ಯೂಷನ್ ನಾನು ಹೇಳಿದಾಗ, ಇನ್ನೊಂದು ಇಂಡೋರ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅಂದರೆ ಮನೆ ಒಳಗಡೆ ಆಗುವಂತಹ ಈ ಒಂದು ಪೊಲ್ಯೂಷನಿಂದ ಅಂತ ಹೇಳಿದರೆ ಅಡುಗೆ ಮಾಡೋದರಿಂದ ಅದು ಬೇರೆ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ರಿಂದ ಅದನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅದರಿಂದ ಆಗ್ಬೋದು. ಸೊ ಹಾಗಾಗಿ ಸ್ಮೋಕಿಂಗು ಮೆಜಾರಿಟಿಯಲ್ಲಿ ಕಾರಣ ಆದರೆ ಇನ್ನು ಕೆಲವರಲ್ಲಿ ಈ ರೀತಿಯಾದ ಕಾರಣಗಳಾಗ್ಬೋದು. ಇನ್ನು ಕೆಲವರಲ್ಲಿ ನಾವು ಇದು ಕಾರಣಗಳೇ ಗೊತ್ತಾಗೋದಿಲ್ಲ ಯಾಕಾಗುತ್ತೆ ಅಂತ. ಅದಿನ್ನೂ ಸೈಂಟಿಸ್ಟ್ ಇನ್ನೂ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ಹಲವಾರು ಸ್ಟಡೀಸ್ ಎಲ್ಲ ನಡೀತಾ ಇದೆ.
ಬಟ್ ಆ್ಯಸ್ ಆಫ್ ನಾವು ಏರ್ ಪೊಲ್ಯೂಷನ್ ಪ್ರಾಬಬ್ಲಿ ಈಗ ನಾನ್ ಸ್ಮೋಕರ್ಸಲ್ಲಿ ಕಾರಣ ಮುಖ್ಯವಾದ ಕಾರಣ ಆಗುತ್ತೆ ಅಂತ ನಮಗೆಲ್ಲ ಅನಿಸುತ್ತೆ. ಓಕೆ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಮನೆ ಒಳಗಡೆ ಕೂಡ ಕೆಲವೊಂದಿಷ್ಟು ಕಾರಣಗಳಿದಾವೆ ಅಂತ, ಅಡುಗೆ ಮಾಡೋದು ಅಂತ. ಸೊ ಹಿಂದೆ ಎಲ್ಲ ನಾವು ನೋಡ್ತಾ ಇದ್ವಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು, ಅದ್ರ ಹೊಗೆ ಅಷ್ಟು ಒಳ್ಳೆದಲ್ಲ, ಹೆಲ್ತಿಗೆ ಬ್ಯಾಡ್ ಎಫೆಕ್ಟನ್ನು ಮಾಡುತ್ತೆ ಅಂತ ಕೇಳಿರ್ತೀವಿ. ಆದರೆ ಈಗ ಆ ರೀತಿಯಾದಂಥ ಸಿಚುವೇಶನ್ ಕಡಿಮೆ ಆಗಿದೆ ಅಲ್ವಾ? ಸೊ ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲೂ ಕೂಡ ಗ್ಯಾಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕಾರಣ ಇರಬಹುದಾ? ಹೇಗೆ ಬೇರೆ ಏನಾದರೂ ರೀಸನ್ಸ್ ಇರಬಹುದಾ ಅಂತ? ಕರೆಕ್ಟ್ ನೀವು ಹೇಳಿದ್ದು. ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಭಾಳ ವರ್ಷಗಳ ಹಿಂದೆ ಪರ್ಟಿಕ್ಯುಲರ್ಲಿ ಯುರೋಪ್ ಅಮೆರಿಕಾಸ್ ಅಲ್ಲೆಲ್ಲ ಈ ಇದು ಬರುತ್ತಲ್ಲ ಏನು ವುಡ್ ಬದಲಾಗಿ ಕೋಲ್ ಅಂತ ಉಪಯೋಗಿಸ್ತಾರೆ. ಚೈನಾ ಅಂತ ಇಂಥ ಕಡೆ ಎಲ್ಲ ಈ ಕೋಲ್, ಈ ಕಲ್ಲಿದ್ದಲು ಅದನ್ನು ಕೂಡ ಮನೆ ಒಳಗಡೆ ಅಡುಗೆಗಾಗಿ ಉಪಯೋಗಿಸುವ ಒಂದು ಪದ್ಧತಿ ಇತ್ತು. ಬಟ್ ಹಲವು ವರ್ಷಗಳ ಮುಂಚೆ ಅದು, ಇವಾಗ ಅದಿಲ್ಲ. ಮತ್ತು ಈಗ ನಮ್ಮಲ್ಲಿ ನೀವು ಹೇಳಿದ ಹಾಗೆ ಸೌದೆಗಳನ್ನು ಯೂಸ್ ಮಾಡೋದು, ಸೌದೆ ಒಲೆ, ಅದರಿಂದ ಸ್ಮೋಕಿಂಗ್ ಬರ್ಬೋದು, ಅದು ಒಂದು ಕಾರಣ ಆಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕೂಡ ನಾವು ನೋಡಿದ ಹಾಗೆ ಅದು ತುಂಬ ಕಡಿಮೆ ಆಗಿದೆ. ಈಗೆಲ್ಲ ಎಲ್ಲರೂ ಗ್ಯಾಸ್ ಉಪಯೋಗಿಸುವಂಥದ್ದು ವ್ಯವಸ್ಥೆ ಇದೆ. ಹಾಗಾಗಿ ಆ ಒಂದೇನು ರಿಸ್ಕ್ ಇದೆ ಅದು ಕಡಿಮೆ ಆಗಿದೆ. ಬಟ್ ಪ್ರಾಬಬ್ಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂದರೆ ನಮ್ಮ ಗಾಳಿಯಲ್ಲಿ ಆಗುವಂತಹ ಏನು ಮಾಲಿನ್ಯ ಏನಿರುತ್ತೆ ಅದು ಪ್ರಾಬಬಲಿ ಮತ್ತೆ ಒಂದು ಟು ಸಮ್ ಎಕ್ಸ್ಟೆಂಟ್ ಇವಾಗಲೂ ಕೂಡ ಏನು ನಾವು ಉಪಯೋಗಿಸುವಂತಹ ಗ್ಯಾಸ್ ಸ್ಟೋವ್ಸ್ ಏನಿರುತ್ತೆ ಅದರಿಂದಲೂ ಕೂಡ ಸ್ವಲ್ಪ ಪೊಲ್ಯೂಷನ್ ಆಗ್ಬೋದು. ಪ್ರಾಬಬ್ಲಿ ಅದು ತುಂಬ ಮಿನಿಮಲ್ ಇರುತ್ತೆ. ಸೊ ಇದನ್ನು ಬಿಟ್ಟರೆ ಮನೆ ಒಳಗಡೆ ಇನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಬೇರೆ ಯಾರಾದರೂ ಗಂಡಸರು ಮನೆಯಲ್ಲಿ ಗಂಡಂದಿರೋ ಅಥವಾ ಮಕ್ಕಳು ಬೇರೆ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಅದರಿಂದ ಅದು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ನಾವೇ ಹೇಳ್ತೀವಿ, ಅದು ಕೂಡ ಮನೆ ಒಳಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ ಸೊ ಪೊಲ್ಯೂಷನ್ ಇಂದ ಕೂಡ ಅದು ಬರಬಹುದು ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲೇ ಇತ್ತೀಚಿನ ದಿನಗಳಲ್ಲಿ ಏನು ನಾವು ದಿನ ಓಡಾಡ್ಕೊಂಡು ನಾರ್ಮಲಾಗಿ ಸ್ಮೋಕ್ ಮಾಡಿಲ್ಲ ಅಂದರೂ 5 ರಿಂದ 6 ಸಿಗರೇಟು ಸೇದಿದಷ್ಟು ನಮಗೆ ವಾಯುಮಾಲಿನ್ಯದಿಂದ ನಮಗೆ ಅದರ ಎಫೆಕ್ಟ್ ಆಗುತ್ತೆ ಅಂತ ಇದೆ. ಸೊ ಹಾಗಾಗಿ ಏರ್ ಪೊಲ್ಯೂಷನ್ ಅಥವಾ ವಾಯುಮಾಲಿನ್ಯದಿಂದ ಇವೆಲ್ಲ ಆಗೋಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಹಳ್ಳಿಲಿರೋರು ಸೇಫ್ ಅಂತ ಹೇಳ್ಬೋದಾ? ಹಳ್ಳಿಲಿರೋ ನಾನ್ ಸ್ಮೋಕರ್ಸು ಸಿಟಿಲಿರೋರು ನಾನ್ ಸ್ಮೋಕರ್ಸ್ಗಿಂತ ಸೇಫ್ ಅಂತ ಹೇಳ್ಬೋದಾ? ಹೌದು, ವಾಯುಮಾಲಿನ್ಯದ ವಿಚಾರದಲ್ಲಿ ಡೆಫಿನೆಟ್ ಆಗಿ ಐ ಥಿಂಕ್ ಹಳ್ಳಿನಲ್ಲಿ ಏನು ಗಾಳಿಯ ಒಂದು ಕ್ವಾಲಿಟಿ ಏನಿರುತ್ತೆ, ಏರ್ ಕ್ವಾಲಿಟಿ ಡೆಫಿನೆಟ್ಲಿ ಬೆಟರ್ ಇರುತ್ತೆ. ಹೌದು, ಆಬ್ವಿಯಸ್ಲಿ ಅದು ಒಳ್ಳೆಯದಾಗುತ್ತೆ ಖಂಡಿತ. ಓಕೆ ಸೊ ಸ್ಮೋಕ್ ಮಾಡೋರ ಜೊತೆಯಲ್ಲಿ ಅಥವಾ ಸ್ಮೋಕ್ ಮಾಡಬೇಕಾದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಆ ಗಾಳಿಯನ್ನು ಸೇದಿದ್ರು ಕೂಡ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ತುಂಬ ಡೇಂಜರಸ್ ಅಂತ ಹೇಳಿದ್ರಿ. ಹೇಗೆ ಡಾಕ್ಟರ್, ಈಗ ನಮಗೊಂದು ಕ್ವಶನ್ ಬಂದೇ ಬರುತ್ತೆ, ಓಕೆ ಸ್ಮೋಕ್ ಮಾಡಬೇಕಾದ್ರೆ ಅವ್ರ ಲಂಗ್ಸಿಗೆ ಎಫೆಕ್ಟ್ ಆಗ್ಬೋದು, ಇದು ಹೇಗೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸಿಗೆ ಅಷ್ಟು ಎಫೆಕ್ಟ್ ಆಗುತ್ತೆ ಅಂತ? ಹೌದು ನೋಡಿ, ಇದು ಬಹಳ ಮುಖ್ಯ ಪ್ರಶ್ನೆ. ಎಲ್ಲರೂ ಏನು ಅನ್ಕೊಳ್ತಾರೆ, ನಾನು ಸ್ಮೋಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ಮೋಕಿಂಗ್ ಮಾಡುವವ್ರ ಜೊತೆಲಿ ಇರ್ತಾರೆ ಎಷ್ಟೊಂದು ಸಾರಿ. ಕೆಲವರು ಕಂಪ್ನಿ ಕೊಡಕ್ಕೆ ಅಂತ ಸುಮ್ಮನೆ ಹೋಗಿ ನಿಂತ್ಕೊಂಡಿರ್ತಾರೆ. ಹೌದು, ಖಂಡಿತ. ಯಾವುದು ಚಿಕ್ಕ ನೀವು ನೋಡಿರ್ಬೋದು ಹಲವಾರು ಈ ಅಂಗಡಿಗಳಲ್ಲೆಲ್ಲ, ಚಿಕ್ಕ ಪೆಟ್ಟಿ ಅಂಗಡಿಗಳಲ್ಲಿ ಹೋಗಿ ಸ್ಮೋಕ್ ಮಾಡೋದು, ಟೀ ಕುಡಿಯೋದು, ಅದರಲ್ಲೆಲ್ಲ ತುಂಬ ಜನ ಸ್ಮೋಕ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಪಕ್ಕದಲ್ಲಿ ನಿಂತಿರ್ತಾರೆ. ಆ್ಯಕ್ಚುಲಿ ಆ ಸ್ಮೋಕ್ ಮಾಡಿದವ್ರಿಗೆ ಹೈಯೆಸ್ಟ್ ರಿಸ್ಕ್ ಇರುತ್ತೆ. ಇನ್ನು ಉಳಿದವ್ರಿಗೂ ಅಲ್ಲಿ ಪಕ್ಕದಲ್ಲಿದ್ದವ್ರಿಗೆ ಅದನ್ನು ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಸಿಗ್ನಿಫಿಕೆಂಟ್ ರಿಸ್ಕ್ ಇರುತ್ತೆ. ಈಗ ನಾರ್ಮಲ್ ಯಾರು ಸ್ಮೋಕಿಂಗೇ ಮಾಡದೆ ದೂರದಲ್ಲಿರೋ ಒಬ್ಬ ಮನುಷ್ಯನಿಗೆ ಏನು ರಿಸ್ಕ್ ಇರುತ್ತೆ, ಆದರೆ 20 ರಿಂದ 24 ಪಟ್ಟು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಆ ಸ್ಮೋಕ್ ಮಾಡ್ತಾ ಇರೋ ಪಕ್ಕದಲ್ಲಿರೋವನಿಗೆ ಅದು ಬರುತ್ತೆ, ಆ ರಿಸ್ಕ್ ಇರುತ್ತೆ. ಯಾಕೆಂದರೆ ಅವರು ಕೂಡ ಅದನ್ನು ಇನ್ಹೇಲ್ ಮಾಡ್ತಾರೆ ಅದನ್ನು, ಆ ಸ್ಮೋಕ್ ಅವ್ರಿಗೂ ಬರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಅಪ್ಪ ಮಗುನ ಇಟ್ಕೊಂಡು ಅವ್ನ ಕಂಕ್ಲಲ್ಲಿ ಇಟ್ಕೊಂಡು ಸ್ಮೋಕ್ ಮಾಡೋದು ಎಷ್ಟೊಂದು ಸರಿ ನಾವು ನೋಡಿರ್ತೀವಿ. ಅದು ಕೂಡ ಮಕ್ಕಳಿಗೆ ಡೇಂಜರಸ್ ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಮಕ್ಕಳು ಕೂಡ ಆ ಸ್ಮೋಕಿಗೆ ಎಕ್ಸ್ಪೋಸ್ ಆಗ್ತಾರೆ. ಮತ್ತು ಮನೆಯಲ್ಲಿ ಹೆಂಡತಿ ಅಥವಾ ಬೇರೆ ಇನ್ಯಾವುದಾದ್ರು ಮಕ್ಕಳು ಅವರು ಕೂಡ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಗೆ ಒಳಗಾಗ್ತಾರೆ. ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಆಲ್ಸೋ ಇಟ್ ಕ್ಯಾರೀಸ್ ಹೈ ರಿಸ್ಕ್. ಓಕೆ ಈ ಸ್ಮೋಕಿಂಗ್ ವಿಚಾರದಲ್ಲಿ ಬಂದಾಗ ಕೆಲವರು ಹೇಳ್ತಾರೆ, ಓಕೆ ಸ್ಮೋಕಿಂಗಲ್ಲಿ ಈಗ ಸಿಗರೇಟು ಜಾಸ್ತಿ ಎಫೆಕ್ಟನ್ನು ಮಾಡುತ್ತೆ, ಬೀಡಿ ಅಷ್ಟು ಎಫೆಕ್ಟನ್ನು ಮಾಡೋದಿಲ್ಲ. ಯಾಕಂದರೆ ಹಳ್ಳಿ ಕಡೆ ಇವಾಗಲೂ ಕೂಡ ಸಿಗರೇಟಿಗಿಂತ ಬೀಡಿ ಉಪಯೋಗಿಸೋರೆ ಜಾಸ್ತಿ ಇರ್ತಾರೆ. ಹೌದಾ? ಯಾಕಂದರೆ ಸ್ಮೋಕಿಂಗೇ, ಬಟ್ ಸ್ಟಿಲ್ ಅದರಲ್ಲೂ ಇದು ಸ್ವಲ್ಪ ಜಾಸ್ತಿ ಎಫೆಕ್ಟಿವ್, ಅಥವಾ ಈ ಬ್ರ್ಯಾಂಡು ಸ್ವಲ್ಪ ಹೈ ಇರುತ್ತೆ, ಇದು ಲೋ ಇರುತ್ತೆ, ಆ ಥರ ಅಂದ್ಕೊಂಡು ಸಮಾಧಾನ ಮಾಡೋದಕ್ಕೆ ಆಗತ್ತಾ ಅಂತ? ಇಲ್ಲ, ಸ್ಮೋಕಿಂಗ್ ಇಸ್ ಈಕ್ವಲಿ ಡೇಂಜರಸ್. ಬೀಡಿ ಆಗಲಿ ಸಿಗರೇಟ್ ಆಗಲಿ, ಅದರಲ್ಲಿ ಕಾರ್ಸಿನೋಜೆನಿಕ್ ಎಲಿಮೆಂಟ್ಸ್ ಅಂತ ಇರುತ್ತೆ, ನಿಕೋಟಿನ್ ಅಂತ ಇರುತ್ತೆ, ಕ್ಯಾಟೋಟಿನ್ ಅಂತ ಇರುತ್ತೆ, ಬೆನ್ಝೀನ್ ಅಂತ ಇರುತ್ತೆ. ಇವೆಲ್ಲವೂ ಕೂಡ ಸಿಗರೇಟ್ ಆಗಲಿ ಬೀಡಿ ಆಗಲಿ ಎರಡರಲ್ಲೂ ಕೂಡ ಈ ಅಂಶಗಳಿರ್ತವೆ. ಅವೆಲ್ಲವೂ ಕೂಡ ನಮ್ಮ ಲಂಗ್ಸ್ನ ಡ್ಯಾಮೇಜ್ ಮಾಡ್ತವೆ ಮತ್ತು ನಮ್ಮ ಆರೋಗ್ಯಕ್ಕೆ ಅವು ಸಮಸ್ಯೆನೇ. ಹಾಗಾಗಿ ಬೀಡಿ ಆಗಲಿ ಸಿಗರೇಟ್ ಆಗಲಿ ಎರಡೂ ಕೂಡ
ಡೇಂಜರಸ್, ಅದ್ರ ಬಗ್ಗೆ ಸಂಶಯ ಇಲ್ಲ. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಒಂದು ಸ್ಮೋಕ್ ಮಾಡುವಂತಹ ಪರ್ಸನ್ನ ಲಂಗ್ಸಿಗೂ ಸ್ಮೋಕ್ ಮಾಡದೇ ಇರುವಂಥ ಒಂದು ಪರ್ಸನ್ನ ಲಂಗ್ಸಿಗೂ ಯಾವ ರೀತಿಯಾದಂಥ ವ್ಯತ್ಯಾಸ ಇರುತ್ತೆ ಅಂತ? ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದೋ ಒಂದು ಆ್ಯಡಲ್ಲಿ ನೋಡಬೇಕಾದ್ರೆ ಆ ಒಂದು ಇಮೇಜನ್ನು ತೋರಿಸ್ಬೇಕಾದ್ರೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ, ಅದನ್ನು ಹಿಂಡಿದ್ರೆ ಒಂದು ರೀತಿ ಲಿಕ್ವಿಡ್ ಬರುತ್ತೆ ಅಂತ ತೋರಿಸ್ತಾರೆ. ಬಟ್ ನಮ್ಗೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಅದೊಂದು ಇಮ್ಯಾಜಿನೇಷನ್ ಇರುತ್ತೆ ಅಷ್ಟೇ. ಸೊ ನಿಜವಾಗಿಯೂ ಎಂಥ ಡಿಫ್ರೆನ್ಸ್ ಇರುತ್ತೆ ಅವರ ಲಂಗ್ಸಲ್ಲಿ ಅಂತ? ಇದು ಖಂಡಿತ ಆ್ಯಕ್ಚುಲಿ ಅವರು ತೋರಿಸಿರೋದು ಒಂದು ರೀತಿಯಲ್ಲಿ ಕರೆಕ್ಟು. ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆ ಅಬ್ನಾರ್ಮಲ್ ಲಂಗ್ ಅಥವಾ ಸ್ಮೋಕರ್ಸ್ ಲಂಗ್ನ ನಾವು ನೋಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಮೆಡಿಕಲ್ ಸ್ಟೂಡೆಂಟ್ ಇದ್ದಾಗ ಪೆಥಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅಲ್ಲಿ ಕಲಿಬೇಕಾದ್ರೆ MBBS ಅಲ್ಲಿ ಸ್ಮೋಕರ್ಸ್ ಲಂಗ್ ಅಂತ ಒಂದು ಸಪ್ರೇಟ್ ಒಂದು ಗ್ಲಾಸ್ ಬಾಟ್ಲಲ್ಲಿ ಅದನ್ನು ನಮಗೆ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿರ್ತಾರೆ. ನಾರ್ಮಲ್ ಲಂಗ್ ಪಿಂಕ್ ಇದ್ದರೆ ಅದು ಫುಲ್ ಬ್ಲ್ಯಾಕ್ ಇರುತ್ತೆ. ಹಾಗಾದ್ರೆ ಖಂಡಿತ ಅದು ಕಪ್ಪಿರುತ್ತೆ. ಮತ್ತೆ ನಾವು ಸರ್ಜನ್ಸ್ ಹತ್ರ ನಾವು ಮಾತಾಡಿದಾಗ ಅವರು ಆಪರೇಷನ್ ಮಾಡ್ಬೇಕಾದ್ರೆ ಹೇಳ್ತಾರೆ ಬ್ಲ್ಯಾಕ್ ಲಂಗ್ ಇತ್ತು ಅವ್ರಿಗೆ ಅಂತ. ತುಂಬ ಸ್ಮೋಕಿಂಗ್ ಹಿಸ್ಟ್ರಿ ಇದ್ರೆ ಆ ಲಂಗು, ಆ ಕಾರ್ಬನ್ ಸೂಟ್ ಅಂತ ನಾವು ಹೇಳ್ತೀವಿ, ಅದು ಹೋಗಿ ಹೋಗಿ ಎಲ್ಲ ಕಡೆ ಡೆಪಾಸಿಟ್ ಆಗುತ್ತೆ. ನಾರ್ಮಲ್ ಲಂಗ್ಸ್ ಮೇಲೆ ಡೆಪಾಸಿಟ್ ಆಗಿ ಪಿಂಕ್ ಇರಬೇಕಾದ ಲಂಗು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಅದು ಖಂಡಿತ ಹೌದು. ಇದು ಹೊರಗಡೆಯಿಂದ ನೋಡಿದಾಗ. ಇನ್ನು ಅದಲ್ಲದೆ ಪ್ರಾಪರ್ಟೀಸ್ ಆಫ್ ಲಂಗ್ ಅಂತ ಹೇಳಿದ್ರೆ ಅದರದ್ದು ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದು ಲಂಗು ಎಕ್ಸ್ಪ್ಯಾಂಡ್ ಆಗಬೇಕು ಬಲೂನ್ ಥರ. ಸೊ ಹಾಗೆ ಅದು ರಬ್ಬರ್ ಥರ ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ಅದು ತುಂಬ ಟಫ್ ಆಗಿಬಿಟ್ಟಿರುತ್ತೆ, ಹಾರ್ಡ್ ಆಗಿಬಿಟ್ಟಿರುತ್ತೆ. ಅದು ನಮಗೆ ಕೆಲವು ಫಂಕ್ಷನ್ಸ್, ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಊದ್ಬಿಟ್ಟು ನಾವು ಒಂದು ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಲಂಗು ಟೈಟ್ ಇದೆ, ಎಷ್ಟು ಎಕ್ಸ್ಪ್ಯಾನ್ಷನ್ ಆಗ್ತಾ ಇಲ್ಲ ಅಂತ. ಅದು ಒಂದು. ಇನ್ನೊಂದು, ನಾವೇನಾದರೂ ಬಯಾಪ್ಸಿ ತೆಕ್ಕೊಂಡ್ರೆ, ಅಂದರೆ ಲಂಗ್ಗೆ ಹೋಗ್ಬಿಟ್ಟು ಒಂದು ನೀಡ್ಲ್ ಹಾಕಿ ಅಲ್ಲಿಂದ ಒಂದು ಪೀಸ್ ತೆಗೆದ್ರೆ, ಸ್ಮೋಕರ್ಸ್ ಲಂಗ್ ತೆಗೆದ್ರೆ ಅದರಲ್ಲಿ ಹಲವಾರು ಬದಲಾವಣೆಗಳಾಗಿರುತ್ತೆ. ಅಂದರೆ ಇನ್ಫ್ಲಮೇಷನ್ನು, ಡ್ಯಾಮೇಜು, ಅದೆಲ್ಲ ಮ್ಯೂಕೋಸಾ ಅಂತ ಹೇಳ್ತೀವಿ, ಸಬ್ಮ್ಯೂಕೋಸಾ ಅಂತ ಹೇಳ್ತೀವಿ, ಆಲ್ವೇಲ್ ಅಂತ ಹೇಳ್ತೀವಿ, ಅಲ್ಲೆಲ್ಲ ಡ್ಯಾಮೇಜಸ್ ಆಗಿ ಅದು ಏರ್ ಬಬಲ್ ಥರ ಆಗಿಬಿಟ್ಟಿರುತ್ತೆ. ಈವನ್ CT ಸ್ಕ್ಯಾನಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ. ಸ್ಮೋಕರ್ಸ್ ಲಂಗ್ ಅಂತ ಹೇಳಿದ್ರೆ ಎಂಫೈಸಿಮ್ಯಾಟಸ್ ಚೇಂಜಸ್ ಅಂತ ಹೇಳ್ತೀವಿ, COPD ಚೇಂಜಸ್ ಅಂತ ಹೇಳ್ತೀವಿ. ಹಾಗಾಗಿ ಆ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ, ಬಯಾಪ್ಸಿ ಮಾಡಿದ್ರೆ ಗೊತ್ತಾಗುತ್ತೆ, ನೇರವಾಗಿ ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದಲ್ಲದೆ ಪಲ್ಮರಿ ಫಂಕ್ಷನ್ ಟೆಸ್ಟ್ ಊದಿ ನಾವು ಕೆಲವು ಪರೀಕ್ಷೆಗಳೆಲ್ಲ ಮಾಡ್ತೀವಿ ಆಸ್ಮಾ ಮತ್ತು COPD ಪೇಷಂಟ್ಸ್ಗೆ, ಅದರಲ್ಲಿ ಗೊತ್ತಾಗುತ್ತೆ. ಅದಲ್ಲದೆ ಸಿಂಪ್ಟಮ್ಸು, ಪೇಷಂಟ್ಸ್ ಈ ಸ್ಮೋಕರ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಕಫ ಬರ್ತಾ ಇರುತ್ತೆ, ಕೆಮ್ಮು ಕಫ ಆವಾಗ ಅವ್ರಿಗೆ ಬರ್ತಾ ಇರುತ್ತೆ. ಅದು ಮ್ಯೂಕೋಸಾ ಅಂತ ಇರುತ್ತೆ, ಲಂಗ್ ಅದು ಪ್ಯಾರಂಕೈಮ ಅಂತ ಹೇಳ್ತೀವಿ, ಲಂಗ್ ಬ್ರಾಂಕಿಯೋಲ್ಸ್ ಅಂತ ಹೇಳ್ತೀವಿ, ಬ್ರಾಂಕಿಯೋಲ್ಸ್ ಅಂತ ಏನು ಹೇಳ್ತೀವಿ, ಪಲ್ಮರಿ ಟ್ರೀ ಅಂತ. ಅದರಲ್ಲಿ ಈ ಸ್ಮೋಕಿಂಗ್ ಈಸು ಅಂತ ಇರಿಟೆಂಟ್, ಅದಕ್ಕೆ ಇರಿಟೇಷನ್ ಆಗ್ತಾ ಇರುತ್ತೆ. ನಾರ್ಮಲ್ ಗಾಳಿಗೂ ಇದಕ್ಕೂ ವ್ಯತ್ಯಾಸ ಇರುತ್ತಲ್ಲ, ಆಗ ಇರಿಟೇಷನ್ ಆಗಿ ಅದು ಇರಿಟೇಷನ್ ಈಚೆ ಬರಲಿಕ್ಕೆ ಅದು ಜಾಸ್ತಿ ನೀರು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಲಂಗ್ಸು. ಸೊ ಹಾಗಾಗಿ ಅವರು ಕೆಮ್ಮು ಕಫ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ, ಮ್ಯೂಕಸ್ ಪ್ಲಕ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ರಿಪೀಟೆಡ್ ಇನ್ಫೆಕ್ಷನ್ಸ್ ಕೂಡ ಅವ್ರಿಗೆ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಸ್ಮೋಕರ್ಸ್ ಮತ್ತು ನಾನ್ ಸ್ಮೋಕರ್ಸ್ ನಡುವೆ ನಾವು ಕಂಡು ಬರುವಂತಹ ವ್ಯತ್ಯಾಸಗಳು, ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಶುರು ಆಗ್ತಾ ಇದೆ ಅಂದಾಗ ಇನಿಷಿಯಲಿ ಸಿಂಪ್ಟಮ್ಸ್ ಏನಾದರೂ ಇರುತ್ತಾ ಆ ಪರ್ಸನ್ಗೆ? ಅಥವಾ ಯಾಕಂದರೆ ಕೆಲವೊಂದಿಷ್ಟು ಕ್ಯಾನ್ಸರ್ಗಳಲ್ಲಿ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಏನು ಸಿಂಪ್ಟಮ್ಸೇ ಇರೋದಿಲ್ಲ, ಅನ್ಫಾರ್ಚುನೇಟ್ಲಿ ಒಂದು 3rd ಅಥವಾ 4th ಸ್ಟೇಜಿಗೆ ಬಂದಾಗ ಅಷ್ಟೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಆದರೆ ಈ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಬಂದಾಗ ಆರಂಭಿಕ ಹಂತದಲ್ಲೇ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ ಅಂತ? ಇದು ಭಾಳ ಮುಖ್ಯ ಪ್ರಶ್ನೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ವೆಸ್ಟರ್ನ್ ಕಂಟ್ರೀಸ್ ಅಂತ, ಈಗ ಏನು ಮುಂದುವರೆದ ರಾಷ್ಟ್ರಗಳಂತ ನಾವೇನು ಹೇಳ್ತೀವಿ, ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಲ್ಲೆಲ್ಲ, ಅಲ್ಲೂ ಕೂಡ ಈ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ಒಂದು 40-50 ಮ್ಯಾಕ್ಸಿಮಮ್ ಅವರು 60% ಅಷ್ಟೇ ಅವ್ರು ಬೇಗ ಕಂಡುಹಿಡಿಯೋಕ್ಕಾಗುತ್ತೆ. ಇಂಡಿಯಾದಲ್ಲಂತೂ 95% ನಾವು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಸಿಂಪ್ಟಮ್ಸ್ ನಾನ್ ಸ್ಪೆಸಿಫಿಕ್, ಅಂದರೆ ಭಾಳ ಸ್ಪೆಸಿಫಿಕ್ ಆಗಿರೋದಿಲ್ಲ ಇದು ಸಿಂಪ್ಟಮ್ಸ್. ಅಂದರೆ ಕೆಮ್ಮಿರುತ್ತೆ, ಕಫ ಇರುತ್ತೆ, ಕಫದಲ್ಲಿ ಒಂದೊಂದ್ಸರಿ ರಕ್ತ ಬರ್ತಿರುತ್ತೆ, ಅಥವಾ ಬ್ಯಾಕ್ ಪೇಯ್ನು, ತೂಕ ಕಡಿಮೆ ಆಗೋದು, ಉಸಿರಾಡ ಕಷ್ಟ ಆಗೋದು, ಇವೆಲ್ಲವೂ ಕೂಡ ರೋಗ ಲಕ್ಷಣಗಳು. ಬಟ್ ಇದನ್ನು ಸ್ಮೋಕರ್ಸು ಅವ್ರಿಗೆ ಆಲ್ರೆಡಿ ಈ ಥರದ ಕೆಲವು ಸಿಂಪ್ಟಮ್ಸ್ ಇದ್ದಿರೋದ್ರಿಂದ, ಸ್ಮೋಕಿಂಗ್ ತುಂಬ ವರ್ಷ ಸ್ಮೋಕ್ ಮಾಡಿದವ್ರಿಗೆ ಈ ಕೆಮ್ಮು, ಕಫ, ಉಸಿರಾಡ ಕಷ್ಟ ಆಗೋದು, ಅದು ಸರಿ ಹೋಗೋದು, ಅದೆಲ್ಲ ತುಂಬ ಸರಿ ಅದನ್ನು ಆಲ್ರೆಡಿ ಅವರು ಅನುಭವಿಸಿರ್ತಾರೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಂಡು ಬಿಡ್ತಾರೆ, ಗೊತ್ತಾಗೋದಿಲ್ಲ ಇದು ಲಂಗ್ ಕ್ಯಾನ್ಸರ್. ಹೌದು, ಇದೇನೋ ಇನ್ನೊಂದು ಕೆಮ್ಮೇನೋ ಆಗಿದೆ, ಇನ್ನೊಂದು ಇನ್ಫೆಕ್ಷನ್ ಆಗಿದೆ, ಸರಿ ಹೋಗ್ಬಿಡುತ್ತೆ ಅಂತ ಬಿಟ್ಬಿಡ್ತಾರೆ. ಬಟ್ ಆದರೆ ಯಾವಾಗ ಈ ಒಂದು ಏನು ಲಕ್ಷಣಗಳಿದೆ, ರೋಗ ಲಕ್ಷಣಗಳು, ಇವು 1 ಅಥವಾ 2 ವಾರದಲ್ಲಿ ಸರಿ ಹೋಗಲಿಲ್ಲ ವಿತ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ತಕ್ಷಣ ಅವರು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ವರ್ಷಗಳಿಂದ ಆಲ್ರೆಡಿ ಬೇರೆ ದೇಶಗಳಲ್ಲೆಲ್ಲ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಅಂತ ಈ ಕ್ಯಾನ್ಸರ್ನ ಬೇಗ ಕಂಡುಹಿಡಿಯಲಿಕ್ಕೆ ಅವರು CT ಸ್ಕ್ಯಾನ್ ಮಾಡ್ತಾರೆ. ಲಂಗು ಯಾರು ತುಂಬ ವರ್ಷ ಸ್ಮೋಕ್ ಮಾಡಿರ್ತಾರೆ, ಅಂದರೆ 20-30 ವರ್ಷ ಡೈಲಿ ಒಂದು ಪ್ಯಾಕ್ ಸಿಗರೇಟ್, ಅದಕ್ಕಿಂತ ಹೆಚ್ಚಿನ ಸ್ಮೋಕಿಂಗ್ ಯಾರಿಗೆ ಇದು ಒಂದು ಹಿಸ್ಟ್ರಿ ಇರುತ್ತೆ ಅಂಥವರು ತಕ್ಷಣ ಅವ್ರು ಹೋಗಿ ಈಗ ಆ್ಯನ್ಯುವಲ್ ಸ್ಕ್ರೀನಿಂಗ್ ಟೆಸ್ಟು ಅಂತ ವರ್ಷಕ್ಕೊಂದ್ಸಾರಿ CT ಸ್ಕ್ಯಾನ್ ಮಾಡಿಸ್ಕೊಂಡು ಅದರಲ್ಲಿ ಆವಾಗ ತಾನೇ ಶುರುವಾಗ್ತಾ ಇರೋ ಸಮಯದಲ್ಲಿ ನಾವು ಅದನ್ನು ಕಂಡುಹಿಡಿಬೋದು. ಇಲ್ಲ ಅಂತ ಹೇಳಿದ್ರೆ ಇದು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನಮ್ಮ ಇಂಡಿಯಾದಲ್ಲಂತೂ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ
95ಕ್ಕಿಂತ ಹೆಚ್ಚು ಪರ್ಸೆಂಟ್ ಜನಗಳಲ್ಲಿ ಈ ಲಂಗ್ ಕ್ಯಾನ್ಸರು ಸ್ಟೇಜ್ 3 ಅಥವಾ ಸ್ಟೇಜ್ 4ನಲ್ಲೇ ಗೊತ್ತಾಗೋದು. ಅದಕ್ಕಿಂತ ಬೇಗ ಕಂಡುಹಿಡಿಯೋದು ತುಂಬ ಕಷ್ಟ. ಸೊ ಅದಕ್ಕಿಂತ ಮುಂಚೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಜನ ಅಂತ. ಹೌದು, ಖಂಡಿತ ಸ್ವಲ್ಪ ನೆಗ್ಲೆಕ್ಟ್ ಆಗುತ್ತೆ ಇದು ಸಿಂಪ್ಟಮ್ಸು. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಗತ್ಯ, ಅವೇರ್ನೆಸ್ ಬೇಕಾಗುತ್ತೆ ಅಂತ. ಓಕೆ, ಹಾಗಿದ್ರೆ ಮೇಜರ್ ಸಿಂಪ್ಟಮ್ಸ್ ಅಂತ ಬಂದಾಗ ಕೆಮ್ಮು ಕಫ ಇದ್ದೇ ಇರುತ್ತೆ. ಕೆಮ್ಮು ಕಫ ಇರುತ್ತೆ, ಮತ್ತೆ ಅವ್ರಿಗೆ ಉಸಿರಾಡ ಕಷ್ಟ ಆಗ್ಬೋದು, ಕಫದಲ್ಲಿ ರಕ್ತ ಬರ್ಬೋದು, ಮತ್ತು ಇನ್ನು ಕೆಲವರಿಗೆ ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ, ಹೋಸ್ನೆಸ್ ಆಫ್ ವಾಯ್ಸ್ ಅಂತ ಹೇಳ್ತೀವಿ, ಅದಾಗ್ಬೋದು. ಇನ್ನು ಕೆಲವರಿಗೆ ತೂಕ ಕಡಿಮೆ ಆಗ್ಬೋದು. ಇವೆಲ್ಲ ಆಗ್ತಾ ಇರುತ್ತೆ. ಬೆನ್ನು ಎಲ್ಲ ಇದ್ದರೆ ಒಂದೊಂದ್ಸರಿ ಆಲ್ರೆಡಿ ಅದು ಬೋನ್ಗೆಲ್ಲ ಸ್ಪ್ರೆಡ್ ಆಗೋಕ್ಕೆ ಸಾಧ್ಯತೆ ಇದ್ದಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಕೆಮ್ಮು ಕಫ ಅಂದಾಗ ನಾವು ಸ್ಮೋಕ್ ಮಾಡದೇ ಇರಲಿ, ಈ ಥರ ಒಂದು ಸಿಂಪ್ಟಮ್ಸ್ ಬಂದಾಗ ಮೇ ಬಿ ವೆದರ್ ಚೇಂಜ್ ಆಗಿರ್ಬೋದು, ಅಥವಾ ನೆನ್ನೇನೋ ಕೋಲ್ಡ್ ಕುಡ್ದೆ ಅದರಿಂದಾಗ ಆಗಿರ್ಬೋದು ಅಂತ ಕಾಮನ್ ಆಗಿ ಬಿಟ್ಬಿಡ್ತಾರೆ. ಯಾಕಂದರೆ ನಮಗೆ ಒಂದು ವೇಳೆ ವೈರಲ್ ಇನ್ಫೆಕ್ಷನ್ ಆದಾಗಲೂ ಕೂಡ ಈ ಥರ ಸಿಂಪ್ಟಮ್ಸ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಯಾವ ಮೊಮೆಂಟಲ್ಲಿ ಈ ಒಂದು ಕೆಮ್ಮು ಅಥವಾ ಈ ಒಂದು ಕಫವನ್ನು ನೆಗ್ಲೆಕ್ಟ್ ಮಾಡಬಾರ್ದು, ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗಬೇಕು ಅಂತ, ಅಂದರೆ ಇಷ್ಟು ದಿನದವರೆಗೆ ಇದ್ದರೆ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಆ ಥರ ನಾವು ಅಂದ್ಕೊಳ್ಳೋದಕ್ಕೆ ಅಥವಾ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಡಾಕ್ಟರ್? ಹೌದು, ಅದೇ ಏನಂತ ಹೇಳಿದರೆ ಅದು ಈಗ ಸಾಧಾರಣ ಈ ಥರ ಏನು ಲಕ್ಷಣಗಳಿದ್ದರೆ ಕೆಮ್ಮು ಕಫ ಆ ಥರ ಇದ್ದರೆ ಅದು 1 ಅಥವಾ 2 ವಾರದಲ್ಲಿ ಹೋಗಲಿಲ್ಲ, ಅಥವಾ ಅವ್ರಿಗೇನೋ ಬೇರೆ ರೀತಿಯಲ್ಲಿ ಅದು ಸುಳಿವು ಕೊಡ್ತಾ ಇದೆ, ಬೇರೆ ರೀತಿಯಲ್ಲಿ ಏನೋ ಅವ್ರಿಗೆ ರೋಗ ಲಕ್ಷಣಗಳಿದೆ, ಅಥವಾ ಕಫದಲ್ಲಿ ರಕ್ತ ಬರ್ಬೋದು, ಅಥವಾ ತೂಕ ಕಡಿಮೆ ಆಗ್ಬೋದು. ಮತ್ತು ಇದು ಪರ್ಟಿಕ್ಯುಲರ್ಲಿ ಯಾರು ಜಾಸ್ತಿ ವರ್ಷ ಏನು ಈ ಸ್ಮೋಕ್ ಮಾಡಿರ್ತಾರೆ ಅಂಥವರಲ್ಲಿ ಇದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಆ ಸಮಯದಲ್ಲಿ ಐ ಥಿಂಕ್ 1 or 2 ವೀಕ್ಸಲ್ಲಿ ಕಡಿಮೆ ಆಗಲಿ ಅಂತ ತಕ್ಷಣ ತೋರಿಸ್ಕೋಬೇಕು. ಪರ್ಟಿಕ್ಯುಲರ್ಲಿ ಒಂದು CT ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್, ಲಂಗ್ದು ಒಂದು CT ಸ್ಕ್ಯಾನ್ ಅಂತ ಮಾಡಿಬಿಟ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಈವನ್ ಚೆಸ್ಟ್ ಎಕ್ಸ್ರೇಲೂ ಕೂಡ ಗೊತ್ತಾಗೋದಿಲ್ಲ. ಸೊ ಡ್ರೈ ಕಫ್ ಬಂತು ಅಂತ ಹೇಳಿದಾಗ ವಾರಿ ಮಾಡಬೇಕಾ ಹಾಗಾದರೆ? ಡ್ರೈ ಕಾಫು ಆಗ್ಬೋದು, ವೆಟ್ ಕಾಫು ಆಗ್ಬೋದು, ಕಫದನ್ನು ಬರ್ಬೋದು. ಮತ್ತು ಅದ್ರ ಜೊತೆಗೆ ಉಸಿರಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಕೆಲವರಿಗೆ. ಮತ್ತು ಇನ್ನೊಂದು ಕೆಲವು ಚೆಸ್ಟ್ ಪೇಯ್ನ್ ಬರ್ಬೋದು, ಎದೆನೋವು ಬರ್ಬೋದು. ಸೊ ಇದೆಲ್ಲ 3-4 ಸಿಂಪ್ಟಮ್ಸ್ ಒಟ್ಟಿಗೆ ಇದ್ದ ಸಮಯದಲ್ಲಿ ಅವರು ತಕ್ಷಣ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಓಕೆ. ಸೊ ನೀವು ಉಸಿರಾಡಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ಮೊಮೆಂಟಲ್ಲಿ ನಮಗೊಂದು ಡೌಟ್ ಬರುತ್ತೆ, ಹಾಗಿದ್ರೆ ಮೊದಲೇ ಈಗ ಉಸಿರಾಟದ ಸಮಸ್ಯೆ ಇರುತ್ತೆ, ಈಗ ಯಾರಿಗಾದ್ರೂ ಅಸ್ತಮಾ ಅಥವಾ ಬೇರೆ ಏನೋ ಇಶ್ಯೂಸ್ ಆಗಿ ಇರುತ್ತೆ, ಅಥವಾ ಅಲರ್ಜಿ ಸಮಸ್ಯೆ ಇರುತ್ತೆ, ಸೊ ಅಂಥವ್ರಿಗೇನಾದರೂ ಈ ಲಂಗ್ಸ್ ಪ್ರಾಬ್ಲಮ್ ಬರುವಂಥ ರಿಸ್ಕ್ ಜಾಸ್ತಿ ಇರುತ್ತಾ? ಈ ಅಸ್ತಮಾ ಹಾಗೇನೆ ಶ್ವಾಸಕೋಶದ ಕ್ಯಾನ್ಸರ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ ಡಾಕ್ಟರ್? ಹೌದು, ಈಗ ಆಸ್ಮಾ, ಪ್ಯೂರ್ ಆಸ್ಮಾ ಅಂತ ಹೇಳಿದರೆ ಅವರೆಂದೂ ಸ್ಮೋಕೆ ಮಾಡಿರಲ್ಲ, ಸಿಗರೇಟ್ಗೂ ಅವ್ರಿಗೂ ಸಂಬಂಧನೇ ಇರಲ್ಲ, ಅಂಥವ್ರಿಗೆ ಆಸ್ಮಾ ಆಗ್ಬೋದು. ಆಸ್ಮಾ ಇಸ್ ಅಲರ್ಜಿಕ್ ಕಂಡೀಷನ್, ಆ್ಯಕ್ಚುಲಿ ಅಲರ್ಜಿಯಿಂದ ಆಗುವಂಥದ್ದು. ಸೊ ಆಸ್ಮಾ ಮುಂಚೆ ಎಲ್ಲ ಅದಕ್ಕೆ ಅದೇನು ಕ್ಯಾನ್ಸರ್ಗೆಲ್ಲ ಅದೇನು ರಿಸ್ಕ್ ಅಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ಏನಾಗ್ತಾ ಇದೆ ಅಂದರೆ ಹಲವಾರು ಸ್ಟಡೀಸ್ ಪ್ರಕಾರ ಆಸ್ಮಾದಲ್ಲೂ ಕೂಡ ಏನು ಲಂಗ್ ಕ್ಯಾನ್ಸರ್ ಸ್ವಲ್ಪ ಜನಕ್ಕೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಅನ್ನೋ ಒಂದು ಇದೆ, ಕನ್ಸರ್ನ್ ಇದೆ, ಭಯ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಅದು ಕಂಡು ಬರ್ತಾ ಇದೆ. ಬಟ್ ಓವರ್ ಆಲ್ ಅಂದರೆ ಅದರಿಂದ ಆಗುವಂತಹ ಒಂದು ರಿಸ್ಕ್ ಕಡಿಮೆ ಅಂತ ನಾನು ಹೇಳ್ಬೋದು, ತುಂಬ ಇಲ್ಲ. ಓಕೆ. ಸೊ ಜೆನೆಟಿಕಲಿ ಲಂಗ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಏನಾದರೂ ಇದೆಯಾ ಡಾಕ್ಟರ್? ಇಲ್ಲ, ಜೆನೆಟಿಕಲಿ ಸಾಧಾರಣ ಇದು ಲಂಗ್ ಕ್ಯಾನ್ಸರ್ ಬರೋದಿಲ್ಲ. 99% ಇದು ಲಂಗ್ ಕ್ಯಾನ್ಸರ್ ಜೆನೆಟಿಕ್ ಅಲ್ಲ ಅಥವಾ ಅನುವಂಶೀಯ ಅಲ್ಲ. ಓಕೆ. ಹಾಗಿದ್ರೆ ಈ ಲಂಗ್ ಕ್ಯಾನ್ಸರ್ನ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಅಂತ? ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಯಾರಿಗಾದ್ರೂ ಈ ಥರ ನಾವೇನಾದರೂ ಲಂಗ್ ಕ್ಯಾನ್ಸರ್ ಸಸ್ಪೆಕ್ಟ್ ಮಾಡ್ತಾ ಇದ್ದರೆ ಫಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನ್ ಅಂತ ಒಂದು ಲಂಗ್ದು ಒಂದು ಟೆಸ್ಟ್ ಮಾಡ್ತೀವಿ. ಅದಾದ ನಂತರ ಅಲ್ಲೇನಾದರೂ ನಮಗೆ ಗಂಟು ಥರ ಎಲ್ಲಾದರೂ ಕಾಣಿಸ್ತಾ ಇದೆ, ಅಲ್ಲೇನಾದರೂ ಟ್ಯೂಮರ್ ಥರ ಅಥವಾ ಗೆಡ್ಡೆ ಥರ ಬೆಳೀತಾ ಇದೆ ಅಂತ ನಮ್ಗೆ ಏನಾದರೂ ಸಂಶಯ ಬಂದರೆ ಅದನ್ನು ತಕ್ಷಣ ಬಯಾಪ್ಸಿ ಮಾಡಬೇಕು. CT ಗೈಡೆಡ್ ಬಯಾಪ್ಸಿ ಅಂತ ಮಾಡ್ತೀವಿ, ಅಥವಾ ಬ್ರಾಂಕೋಸ್ಕೋಪಿಕ್ ಬಯಾಪ್ಸಿ ಅಂತ ಮಾಡ್ತೀವಿ. ಸೊ ಇದನ್ನೆರಡು ಮಾಡಿಬಿಟ್ರೆ ನಾವು ಆಮೇಲೆ ಅದರಲ್ಲಿ ಈ 2 ಟೆಸ್ಟಲ್ಲಿ ನಮಗೆ ಅದನ್ನು ಕಂಡುಹಿಡಿದ್ಬಿಡ್ಬೋದು. ಓಕೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಅಂತ ಬಂದಾಗ, ಸೊ ಸ್ಟೇಜ್ ತುಂಬಾ ಮುಖ್ಯ ಆಗುತ್ತೆ ಅಂತ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ ಡಾಕ್ಟರ್? ಖಂಡಿತ ಕ್ಯೂರ್ ಮಾಡ್ಬೋದು. ಇದು ಲಂಗ್ ಕ್ಯಾನ್ಸರ್ ಕೂಡ ಗುಣಪಡಿಸಬಹುದಾದಂತಹ ಕಂಡೀಷನ್ನೇ. ಬಟ್ ಪ್ರಾಬ್ಲಮ್ ಈಸ್ ಇದನ್ನು ಬೇಗ ಕಂಡು ಹಿಡ್ಕೊಳ್ಳೋದು ಕಷ್ಟ. ಸ್ಟೇಜ್ 1, 2, 3ನಲ್ಲಿ ಇದನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ. ಸೊ ಆವಾಗಲೇ ಬರಬೇಕಲ್ವಾ ಅವರು? ಹೌದು, ನಿಜ, ಅದೇ ನಮಗೆ ಇರುವಂಥ ಚಾಲೆಂಜ್. ಸೊ ಸ್ಟೇಜ್ 1, 2 ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ. ಅದಕ್ಕೆ ಆಪ್ರೇಷನ್ ಮಾಡ್ತೀವಿ ಲಂಗ್ ಕ್ಯಾನ್ಸರ್ ಬೇಗ ಗೊತ್ತಾದರೆ. ಸೊ ಆಪ್ರೇಷನ್ ಮಾಡಿ ಅದಾದಮೇಲೆ ಕೆಲವರಿಗೆ ಕೀಮೊಥೆರಪಿ ಬೇಕಾಗುತ್ತೆ, ಇನ್ನು ಕೆಲವರಿಗೆ ರೇರ್ಲಿ ರೇಡಿಯೇಷನ್ ಬೇಕಾಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸ್ಟೇಜ್ 2, 3ನಲ್ಲೂ ಕೂಡ
ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೋಥೆರಪಿ ಅಂತ ಹೊಸ ಹೊಸ ಚಿಕಿತ್ಸಾ ವಿಧಾನಗಳು ಬಂದಿದ್ದಾವೆ. ಅವುಗಳನ್ನು ಉಪಯೋಗಿಸಿ ನಾವು ಲಂಗ್ ಕ್ಯಾನ್ಸರ್ ಕ್ಯೂರ್ ಮಾಡಿದ್ದು ಉಂಟು. ನಮ್ಮದು ಎಷ್ಟೊಂದು ಜನ ಪೇಷಂಟ್ಸ್ ಕ್ಯೂರ್ ಆಗಿದ್ದಾರೆ, ಕ್ಯೂರ್ ಆಗಿ ಅವರೆಲ್ಲ ಫಾಲೋಅಪಲ್ಲಿದ್ದಾರೆ. ಬಟ್ ಏನಂತ ಹೇಳಿದರೆ ಅಂತಹ ಒಂದು ಚಾನ್ಸ್, ಅದಕ್ಕೊಂದು ಅವಕಾಶ ಬಹಳ ಕಡಿಮೆ. ಈ ಕೋವಿಡ್ ಸಮಯದಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದರೆ, ಎಲ್ರಿಗೂ ಕೋವಿಡ್ ಬಂತು ಅಂತ ಹೇಳಿ CT ಸ್ಕ್ಯಾನ್ ಮಾಡ್ತಾಯಿದ್ರು. ನಿಮಗೆಲ್ಲ ಜ್ಞಾಪಕ ಇದ್ದಿರ್ಬೋದು. ಕೋವಿಡ್ ಅಂದ ತಕ್ಷಣ ಏನೋ ಸಿಂಪ್ಟಮ್ಸ್, ಉಸಿರಾಡ ಕಷ್ಟ, ಕೆಮ್ಮು ಕಫ ಅಂದ ತಕ್ಷಣ CT ಸ್ಕ್ಯಾನ್ ಮಾಡಿ ಅಂತ ಎಲ್ರಿಗೂ CT ಸ್ಕ್ಯಾನ್ ಮಾಡ್ತಾಯಿದ್ವಿ. ಆಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಸಮಯದಲ್ಲಿ ನಾವು ತುಂಬ ಲಂಗ್ ಕ್ಯಾನ್ಸರ್ನ ಸ್ಟೇಜ್ 1 ಮತ್ತು ಸ್ಟೇಜ್ 2ನಲ್ಲಿ ಡಿಟೆಕ್ಟ್ ಮಾಡಿದ್ವಿ. ಕಾರಣ ಬೇರೆ ಯಾವುದಕ್ಕೂ ಸಲುವಾಗಿ, ಬೇರೆ ಯಾವುದೋ ಕಾಯಿಲೆಗೆ ಸಲುವಾಗಿ CT ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಟ್ಯೂಮರ್ ಇದ್ದದ್ದು ಗೊತ್ತಾಗ್ತಾ ಇತ್ತು ನಮಗೆ. ಇನ್ಫ್ಯಾಕ್ಟ್ ಕೋವಿಡ್ ಸಮಯದಲ್ಲಿ ಹಲವಾರು ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ನ ಹಾಗೇ ಕಂಡಿಡಿದು ಅವ್ರಿಗೆಲ್ಲ ಆಪರೇಷನ್ ಮಾಡಿದ್ದಾಯಿತು. ಆ ಸಮಯ ಬಿಟ್ಟರೆ ಮತ್ತೆ ನಾವು ಬ್ಯಾಕ್ ಟು ಸ್ಕ್ವೇರ್ 1 ಅಂತ ಹೇಳಿದರೆ ಸ್ಟೇಜ್ 4ಅಲ್ಲೇ ನೋಡೋದಾಗಿದೆ. ಮತ್ತೆ ಯಾರು ಮಾಡೋದಿಲ್ಲ. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರು ಸ್ಮೋಕಿಂಗ್ ತುಂಬ ಹಿಸ್ಟ್ರಿ ಇರುತ್ತೆ ಅಂಥವ್ರ ತಕ್ಷಣ CT ಸ್ಕ್ಯಾನ್, ಲೋಡೋಸ್ CT ಸ್ಕ್ಯಾನ್ ಅಂತ ಮಾಡ್ತೀವಿ, ಅದನ್ನು ಮಾಡಿಸ್ಕೋಬೇಕು. ಅದರಲ್ಲಿ ಏನು ರೇಡಿಯೇಷನ್ ಎಫೆಕ್ಟ್ ಎಲ್ಲ ಜಾಸ್ತಿ ಇರೋದಿಲ್ಲ ಮತ್ತು ಬಹಳ ಉಪಯೋಗ ಆಗುತ್ತೆ. ಸ್ಟೇಜ್ 1 ಟ್ಯೂನಲ್ಲಿ ಕಂಡುಹಿಡಿಯೋದು ಅಂತ ಹೇಳಿದರೆ ಅದೊಂದು ಆಶ್ಚರ್ಯನೇ. ನಾವು ಲಾಸ್ಟ್ ವೀಕಲ್ಲಿ ನಾವು 2 ಲಂಗ್ ಕ್ಯಾನ್ಸರ್ ಸ್ಟೇಜ್ 1ನಲ್ಲಿ ಕಂಡುಹಿಡಿದ್ವಿ. ಸ್ಟೇಜ್ ಮತ್ತು ಸ್ಟೇಜ್ 1 ಕೇಸು ಸ್ಟೇಜ್ 2ನಲ್ಲಿ. ಅವ್ರಿಗೂ ಸಹ ಬೇರೆ ಯಾವುದೋ ಕಾರಣಗಳಿಗಾಗಿ CT ಸ್ಕ್ಯಾನ್ ಮಾಡಿದಾಗ ಅದು ಕಂಡು ಬಂದಿದ್ದು. ಅವ್ರಿಗೆ ಆಪರೇಷನ್ ಮಾಡಿ ಈಗ ಕಿಮೊಥೆರಪಿ ಕೊಡ್ತಾ ಇದ್ವಿ. ಅವರು ಕ್ಯೂರ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ಅಂತಹ ಸಿಚುವೇಶನ್ ಬಹಳ ರೇರ್, ವಿರಳ. ಒಂದ್ ರೀತಿ ಲಕ್ ಅಂತ ಹೇಳ್ಬೋದು. ಅವ್ರಿಗೆ ಲಕ್ ಇದ್ರೆ ಬರ್ತಾರೆ. ಪ್ರಾಬಬಲಿ ಲಂಗ್ ಕ್ಯಾನ್ಸರ್ ಬರೋದಲ್ಲಕ್ಕೂ ಲಕ್ಕಿಲಿ ಬರುತ್ತೆ. ಯಾಕೆಂದ್ರೆ 100 ಜನ ಸ್ಮೋಕ್ ಮಾಡಿದ್ರೆ 100 ಜನಕ್ಕೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ. ಸೊ 20 ರಿಂದ 30 ಜನಕ್ಕೆ ಲಂಗ್ ಕ್ಯಾನ್ಸರ್ ಬರ್ಬೋದು. ಅದರಲ್ಲೂ ಅವ್ರು ಸ್ಟೇಜ್ 1, 2ನಲ್ಲಿ ಡಿಟೆಕ್ಟ್ ಆಗಬೇಕು ಅಂದರೆ ಅದು ನಿಜವಾಗ್ಲೂ ಅವ್ರಿಗೆ ಲಕ್ ಇರಬೇಕು ಅಂತಲೇ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಕಂಡಿಡೋದು ಸ್ವಲ್ಪ ಕಷ್ಟ. ಓಕೆ. ಸೊ ಹಾಗಿದ್ರೆ ಡಾಕ್ಟರ್, ಈಗ ಕ್ಯಾನ್ಸರ್ ಅಂದ ತಕ್ಷಣ ನಾವು ಅದೊಂದು ಲಂಪ್ ಅಂತ ಅನ್ಕೋತೀವಿ. ಸೊ ಅನ್ವಾಂಟೆಡ್ ಆಗಿ ಗ್ರೋತ್ ಆಗೋದು ಅಂತ. ಈಗ ಲಂಗ್ಸ್ ಅಲ್ಲಿ ಕ್ಯಾನ್ಸರ್ ಉಂಟಾಗ್ತಿದೆ ಅಂದಾಗ ಅಲ್ಲೂ ಕೂಡ ಗೆಡ್ಡೆ ಥರನೇ ಫಾರ್ಮ್ ಆಗಿರುತ್ತಾ? ಸೊ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಆಪರೇಷನ್ ಅಂತ. ಸೊ ಆ ಒಂದು ಗೆಡ್ಡೆನ ರಿಮೂವ್ ಮಾಡ್ತೀರಾ ಹೇಗೆ ಅಂತ? ಹೌದು, ಖಂಡಿತ. ಬೇರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಕೋಲಾನ್ ಕ್ಯಾನ್ಸರ್ ಬೇರೆ ಯಾವುದೇ ಆರ್ಗನ್ಗಳಲ್ಲಿ ಹೇಗೆ ಅದು ಗೆಡ್ಡೆ ಬೆಳೆಯುತ್ತೆ, ಅದೇ ರೀತಿ ಲಂಗಲ್ಲೂ ಕೂಡ ಅದು ಗೆಡ್ಡೆನೇ ಬೆಳೆಯುತ್ತೆ. ಸೊ ಅದನ್ನು ನಾವು ಆಪರೇಷನ್ ಮಾಡೋದಾದರೆ ಸ್ಟೇಜ್ 1, 2, ಸಮ್ಟೈಮ್ಸ್ 3ನಲ್ಲೂ ಮಾಡ್ತೀವಿ. ಸೊ ಅದನ್ನು ಹೋಗಿ ತೆಗಿತೀವಿ. ಒಂದು ಪಾರ್ಟ್ ಆಫ್ ದ ಲಂಗ್ ಅಥವಾ ಒಂದೊಂದ್ಸರಿ ಟೂ ಲೋಬ್ಸ್ ಅಂತ ಹೇಳ್ತೀವಿ, 2 ಲೋಬ್ ತೆಗೆಯೋದು, ಮತ್ತು ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಕಂಪ್ಲೀಟಾಗಿ ತೆಗೆದಾಕಿ ಈಚೆ ಬಂದು ಅದರದ್ದೊಂದು ರಿಪೋರ್ಟ್ ಬರುತ್ತೆ. ಅದ್ರ ಮೇಲೆ ನಾವು ಕಿಮೊಥೆರಪಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಕೊಡ್ತೇವೆ. ಓಕೆ. ಸೊ ಒಂದು ವೇಳೆ ಈಗ ಅಡ್ವಾನ್ಸ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಅಂತ ಹೇಳಿದಾಗ ಅಲ್ಲಿ ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂತ? ಹೌದು, ಇದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಸೊ ಒಂದು ಕಾಲದಲ್ಲಿ ನಾವು ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಅಂದರೆ ನಾವು ಟ್ರೀಟೇ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಬಹಳ ಒಂಥರ ಕಷ್ಟವಾದ ಒಂದು ಪರಿಸ್ಥಿತಿ ಇತ್ತು. ಅದು ಒಂದು 10-15 ವರ್ಷದ ಕೆಳಗೆ. ಅಂದರೆ ಟ್ರೀಟ್ ಮಾಡಿದ್ರು ಇದು ಪ್ರಯೋಜನ ಇಲ್ಲ ಅನ್ನೋ ಥರ, ಏನು ಒಳ್ಳೆ ಎಫೆಕ್ಟಿವ್ ಟ್ರೀಟ್ಮೆಂಟ್ಸ್ ಇರಲಿಲ್ಲ. ಅದು ಟ್ರೀಟ್ಮೆಂಟ್ ಕೊಟ್ಟರು ಅಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಬಟ್ ಇವಾಗ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ನಲ್ಲಿ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ. ಅದಕ್ಕೆ ಟಾರ್ಗೆಟ್ ಥೆರಪಿ ಅಂತ ಇದೆ, ಇಮ್ಯುನೋಥೆರಪಿ ಅಂತ ಇದೆ, ಕೀಮೊಥೆರಪಿ ಅಂತ ಇದೆ, ಸಮ್ಟೈಮ್ಸ್ ರೇಡಿಯೇಷನ್ ಕೊಡ್ತೀವಿ. ಸೊ ಹೀಗೆ ಹಲವಾರು ಚಿಕಿತ್ಸಾ ವಿಧಾನಗಳು ಬಹಳ ಮುಂದುವರೆದು ಬಿಟ್ಟಿದ್ದಾವೆ. ಹಾಗಾಗಿ ಈವನ್ ಸ್ಟೇಜ್ 4ಅಲ್ಲೂ ಕೂಡ 20% ಜನ 5 ವರ್ಷ ಬದುಕಿರ್ತಾರೆ. ಈಗ 100ರಲ್ಲಿ 2 20%, ಅಥವಾ 10ರಲ್ಲಿ 2 ಜನ 5 ವರ್ಷ ಬದುಕಿಸ್ಲಿಕ್ಕೆ ನಾವು ಸಾಧ್ಯತೆ ಇದೆ. ಯಾಕೆಂದರೆ ಅಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದರಲ್ಲಿ ಬಂದಿದೆ. ಸೊ ತುಂಬ ಜೆನೆಟಿಕ್ ಟೆಸ್ಟ್ ಮಾಡೋದು ಮತ್ತು ತುಂಬ ಮಾಲಿಕ್ಯುಲರ್ ಟೆಸ್ಟ್ ಅಂತ ಎಲ್ಲ ಬಂದಿದೆ. ಅದನ್ನೆಲ್ಲ ಮಾಡ್ತೀವಿ. ಅಂದರೆ ಕ್ಯಾನ್ಸರ್ ಸೆಲ್ಲಿನ ಜೀನ್ಸ್ನ ಸ್ಟಡಿ ಮಾಡಿ, ಅದರ ಪ್ರೋಟೀನ್ಸ್ನ ಸ್ಟಡಿ ಮಾಡಿ, ಅದರಲ್ಲಿ ಟಾರ್ಗೆಟ್ಸ್ ಅಂತ ಐಡೆಂಟಿಫೈ ಮಾಡಿ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು, ಮೋಸ್ಟ್ ಆಫ್ ದ ಟೈಮ್ಸ್ ಟ್ಯಾಬ್ಲೆಟ್ ಇರುತ್ತೆ. ಪರ್ಟಿಕ್ಯುಲರ್ಲಿ ವುಮೆನ್ ಮತ್ತು ನಾನ್ ಸ್ಮೋಕರ್ಸಲ್ಲಿ ಇದೆಲ್ಲ ಈ ಟಾರ್ಗೆಟ್ ಥೆರಪಿ ಅನ್ನೋದು ಇನ್ನೂ ಚಾನ್ಸಸ್ ಜಾಸ್ತಿ ಕೊಡಲಿಕ್ಕೆ. ಸೊ ಅದನ್ನೆಲ್ಲ ಕಂಡು ಹಿಡಿದು ಅವರಿಗೆ ಆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಎಷ್ಟೊಂದು ಜನ 4, 5, 6 ವರ್ಷ ಇದ್ದಾರೆ. ಇನ್ನು ಕೆಲವರು 10 ವರ್ಷ ದಾಟಿದ್ದು ಇದೆ ಕೆಲವು ಸಾರಿ. ಓಕೆ. ಸೊ ಅಡ್ವಾನ್ಸ್ ಸ್ಟೇಜಲ್ಲಿ ಒಂದು ವೇಳೆ ಡಿಟೆಕ್ಟ್ ಆಯಿತು ಅಂತ ಹೇಳಿದ್ರು ಮುಂಚಿನ ಥರ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ? ಖಂಡಿತ ಆ ಥರ ಇಲ್ಲ. ಆಲ್ದೋ ನಾವು ಕ್ಯೂರ್ ಮಾಡಲಿಕ್ಕೆ ಆಗದಿದ್ರು ಅವರು ಹಲವಾರು ವರ್ಷ ಬದುಕಲಿಕ್ಕೆ ನಾವು ಸಹಾಯ ಮಾಡ್ಬೋದು, ಅಂದರೆ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ. ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡಿರುವಂಥ ಮೋಸ್ಟ್ ಚಾಲೆಂಜಿಂಗ್ ಕೇಸ್, ಈ ಥರ ಕೇಸ್ ನನಗೆ ಯಾವಾಗಲೂ ನೆನಪಿರುತ್ತೆ ಅನ್ನೋ ಥರದ್ದು, ಆ ಥರ ಯಾವುದಾದ್ರೂ ಇದೆಯಾ? ಅಥವಾ ಕೆಲವರು ಹೇಳ್ತಾರೆ ಎವ್ರಿ ಕೇಸ್ ಕೂಡ ನಮಗೊಂದು ಹೊಸ ಚಾಲೆಂಜ್ ಅಂತಾನೆ. ಹೌದು, ಅದು ನಿಜ. ಎಲ್ಲವೂ ಒಂದೊಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ. ನಾನು ಸ್ಪಷ್ಟವಾಗಿ ನೆನೆಸ್ಕೊಳ್ತೀನಿ ಕೆಲವು ಪೇಷಂಟ್ಸ್ನ. ಸೊ ನಾನು ಇನ್ನೂ PG ಮಾಡಬೇಕಾದ್ರೆ, MD ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಫಾದರು ಅವ್ರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತು, ಸ್ಟೇಜ್ 4 ಆಯಿತಾ. ಅವ್ರಿಗೆ ಒಂದು ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಬಂತು.
EGFR ಮ್ಯುಟೇಷನ್ ಅಂತ ಪಾಸಿಟಿವ್ ಬಂತು ಅವ್ರಿಗೆ ಆಗ್ತಾನೆ ಅದು ಹೊಸ ಟ್ರೀಟ್ಮೆಂಟ್ ಶುರು ಆಗಿತ್ತು. ಅವ್ರಿಗೆ ಟ್ಯಾಬ್ಲೆಟು ನಿಯರ್ಲಿ 8 years ಕೊಟ್ವಿ ಆ ಟ್ಯಾಬ್ಲೆಟ್ನ. ಜಸ್ಟ್ ಒಂದು ಟ್ಯಾಬ್ಲೆಟಲ್ಲಿ BP ಶುಗರ್ಗೆ ಹೇಗೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಅದೇ ರೀತಿ ಒಂದು ಟ್ಯಾಬ್ಲೆಟ್ ಕೊಟ್ಟು ಅವ್ರು 7 ವರ್ಷ 8 ವರ್ಷ ಇದ್ದರು, ಮತ್ತೆ ಚೇಂಜ್ ಮಾಡಿದ್ವಿ, ಮತ್ತು ಒಟ್ಟು 10 ವರ್ಷ ಇದ್ದರು. ಈಗಲೂ ಕೂಡ ಅವರು ಅವ್ರಿಗೆ ಮತ್ತೆ ಜಾಸ್ತಿ ಆಯಿತು. ಆಮೇಲೆ ನಮ್ಗೆ ಕೊನೆಗೆ ಡೌಟ್ ಬರೋಕ್ಕೆ ಶುರು ಆಯಿತು, ಅವ್ರಿಗೆ ನಿಜವಾಗ್ಲೂ ಲಂಗ್ ಕ್ಯಾನ್ಸರ್ ಇತ್ತಾ, ಮತ್ತೆ ರೀಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ ಅದು ಇತ್ತಂತ. ಆಮೇಲೆ ಇನ್ನೊಂದು ಪೇಷಂಟ್ ಈಗಲೂ ಇದ್ದಾರೆ ಅವ್ನ ಜೊತೆಗೆ, ಅವರು ಪೊಲೀಸ್ ಆ್ಯಕ್ಚುಲಿ. ಸೊ ಅವ್ರಿಗೆ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ವೆನ್ ಹಿ ವಾಸ್ ಲೈಕ್ 26-27. ಈಗ ಅವರು 8 ವರ್ಷದಿಂದ ಇದ್ದಾರೆ. ಅವ್ರಿಗೂ ಕೂಡ ಒಂದು ರಾಸ್ ಮ್ಯುಟೇಷನ್ ಅಂತ ಇತ್ತು, ಅವ್ರಿಗೂ ಟಾರ್ಗೆಟ್ ಥೆರಪಿ ಕೊಟ್ಟು ಈಗ 8 ವರ್ಷದಿಂದ ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ವೃತ್ತಿಯಲ್ಲಿ ಅವರು ಮುಂದುವರಿತಾ ಇದ್ದಾರೆ, ಜೊತೆಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ. ಇತ್ತೀಚಿನ ತಿಂಗಳು ಅವ್ರದ್ದು ಒಂದು ಬದಲಾವಣೆ ಮಾಡಿದ್ವಿ. ಸೊ ಹಾಗಾಗಿ 8-10 ವರ್ಷ, ಇದೊಂದು 2 ಕೇಸ್ ನಾನು ಜ್ಞಾಪಿಸ್ಕೊಳ್ಳೋದಾದ್ರೆ ಇನ್ನೂ ಹಲವಾರು ಜನ 4-5 ವರ್ಷ ದಾಟಿರೋ ತುಂಬ ಜನ ಇದ್ದಾರೆ. ಓಕೆ. ಸೊ ಹಾಗಾದ್ರೆ ಸಕ್ಸಸ್ ರೇಟ್ ಕಂಪೇರ್ ಮಾಡಿದಾಗ ಸ್ವಲ್ಪ ಬೆಟರ್ ಇದೆ ಅಂತ ಲಂಗ್ ಕ್ಯಾನ್ಸರ್ ಅಲ್ಲಿ. ಇನ್ನೊಂದು ವಿಷಯ ಏನು ಹೇಳ್ಬೇಕಂತ ಹೇಳಿದ್ರೆ, ಈ ಟಾರ್ಗೆಟ್ ಥೆರಪಿ ಅನ್ನೋದೇನಿದೆಯಲ್ಲ, ಇದೆಲ್ಲ ಏಷ್ಯನ್ಸ್ ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ನಮ್ಮ ಜನ ಏನಿದ್ದಾರೆ, ನಾನು ಇನ್ಕ್ಲೂಡಿಂಗ್ ಇಂಡಿಯಾ, ಚೈನಾ, ಈ ಕಡೆ ಏನೋ ಸೌತ್ ಈಸ್ಟ್ ಏಷ್ಯಾ, ಈ ಕಡೆ ಎಲ್ಲ ಮ್ಯುಟೇಷನ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಅದು ಇನ್ಸಿಡೆನ್ಸ್ ಜಾಸ್ತಿ. ಅಮೆರಿಕಾದಲ್ಲಿ 10-15% ಆದರೆ ನಮ್ಮ ದೇಶದಲ್ಲಿ 50%ವರೆಗೂ ಅದು ಪಾಸಿಟಿವ್ ಬರುತ್ತೆ. ಆ ಪಾಸಿಟಿವ್ ಬಂದಷ್ಟು ನಮಗೆ ಒಳ್ಳೆಯದು, ಆ ಪ್ರೋಗ್ನೋಸಿಸ್ ಅನ್ನೋದು ಚೆನ್ನಾಗುತ್ತೆ. ಅವ್ರಿಗೆ ಟಾರ್ಗೆಟ್ ಥೆರಪಿ ಅಂದರೆ ಸಿಂಪಲ್ ಆಗಿ ಅವ್ರಿಗೆ ಜಸ್ಟ್ ಟ್ಯಾಬ್ಲೆಟ್ಸ್ ಹಾಕಿ ಬಿಟ್ಬಿಡ್ಬೋದು, ಅದರಲ್ಲಿ ಚೆನ್ನಾಗಿ ರೆಸ್ಪಾನ್ಸಸ್ ಬರುತ್ತೆ. ಅದೊಂದು ನಮಗೆ ಒಂದು ಅವಕಾಶ. ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಾದ್ರೆ ಏನು ಹೇಳ್ತೀರಾ? ಸೊ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇವಾಗ ಅದು ಒಂದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ. ಸೊ ಬೇರೆ ದೇಶಗಳಲ್ಲೆಲ್ಲ ಯಾರು 20-30 ವರ್ಷ ಅದಕ್ಕಿಂತ ಅಥವಾ ಹೆಚ್ಚಿನದಾಗಿ ಸ್ಮೋಕ್ ಮಾಡ್ತಿದ್ದಾರೆ, ಒಂದಿನಕ್ಕೆ 1 ಪ್ಯಾಕ್ ಸಿಗರೇಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ, ಅಂಥವರಿಗೆ ಆ್ಯನ್ಯುವಲ್ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಬಂದಿದೆ. ಅಂತ ಹೇಳಿದರೆ ಅವು 50 ವರ್ಷ ದಾಟಿದರೆ ಅವ್ರಿಗೆ ಸೊ ವರ್ಷಕ್ಕೊಂದ್ಸರಿ ಲೋ ಡೋಸ್ CT ಸ್ಕ್ಯಾನ್ ಅಂತ ಮಾಡ್ತೇವೆ. ಸೊ ಬರೀ ಲಂಗ್ದಷ್ಟೇ CT ಸ್ಕ್ಯಾನ್ ಮಾಡ್ತಾರೆ, ಅದರಲ್ಲಿ ಏನು ರೇಡಿಯೇಷನ್ ಎಲ್ಲ ಏನು ಜಾಸ್ತಿ ಇರೋದಿಲ್ಲ. ಸೊ ಅದನ್ನು ಮಾಡೋದ್ರಿಂದ ಈ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸಲ್ಲಿ ಅಂದರೆ ಸ್ಟೇಜ್ 1-2 ಅಥವಾ ಸಮ್ಟೈಮ್ಸ್ 3ನಲ್ಲಿ ಬೇಗ ನಾವು ಕಂಡುಹಿಡ್ಕೊಳ್ಬೋದು. ಯಾವಾಗ ನಾವು ಬೇಗ ಕಂಡುಹಿಡಿತೀವಿ ಆಗ ಅದಕ್ಕೆ ಭಾಳ ಎಫೆಕ್ಟಿವ್ ಆಗಿ ಚಿಕಿತ್ಸೆ ಕೊಟ್ಟು ಅವ್ರನ್ನ ಕ್ಯೂರ್ ಮಾಡ್ಬೋದು. ಸೊ ಅದನ್ನು ಯಾರು ತುಂಬ ಹೆವಿ ಸ್ಮೋಕರ್ಸ್ ಇದ್ದಾರೆ, ತುಂಬ ವರ್ಷದಿಂದ ಸ್ಮೋಕ್ ಮಾಡ್ತಾರೆ, ಅಥವಾ ಆಕ್ಯುಪೇಷನಲ್ ಎಕ್ಸ್ಪೋಷರ್, ಕೆಲವರಿಗೆ ಅವರು ಕೆಲಸ ಮಾಡುವಂತಹ ಜಾಗಗಳಲ್ಲಿ ತುಂಬ ಪೊಲ್ಯೂಷನ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಕೆಲವು ಇಂಡಸ್ಟ್ರೀಸಲ್ಲಿ ಮೈನರ್ಸ್ ಅಂತ ಹೇಳ್ತೀವಿ, ಮೈನಿಂಗ್ ಎಲ್ಲ ಮಾಡ್ತಾರೆ, ಯುರೇನಿಯಂ ಮೈನಿಂಗ್, ಮತ್ತು ಇನ್ನು ಕಾಟನ್ ಇಂಡಸ್ಟ್ರಿ, ರಬ್ಬರ್ ಇಂಡಸ್ಟ್ರಿ, ಮತ್ತು ಇನ್ನು ಹಲವಾರು ಮೆಟಲ್ ಇಂಡಸ್ಟ್ರೀಸ್, ಅಲ್ಲೆಲ್ಲ ಅವ್ರಿಗೆ ಈ ಸ್ಮೋಕ್ ಅಥವಾ ಅಲ್ಲಿ ಲೋಕಲ್ ಪ್ರೊಡಕ್ಷನ್ ಏರಿಯಾದಲ್ಲಿ ಅಥವಾ ಫ್ಯಾಕ್ಟ್ರಿ ಎನ್ವೈರ್ಮೆಂಟಲ್ಲಿ ತುಂಬ ಪೊಲ್ಯೂಷನ್ ಏನು ಜಾಸ್ತಿ ಇರುತ್ತೆ, ಅಂಥವರು ಕೂಡ ಈ ಸ್ಕ್ಯಾನ್ಗಳನ್ನ ಮಾಡಿಸ್ಕೊಳ್ಬೋದು. ಓಕೆ. ಸೊ ಒಂದು ಟೈಮಲ್ಲಿ ಈ ಲಂಗ್ ಕ್ಯಾನ್ಸರ್ನ ವಿಚಾರದಲ್ಲಿ ಅಗರಬತ್ತಿ ಕೂಡ ತಳುಕು ಹಾಕೊಂಡಿತ್ತು ಅಂತ ಹೇಳ್ಬೋದು. ಅಂದರೆ ಅಗರಬತ್ತಿ ಸ್ಮೆಲ್ಲಿಂದ ಲಂಗ್ ಕ್ಯಾನ್ಸರ್ ಬರುತ್ತಾ ಅನ್ನುವಂಥದ್ದು ನಿಜವಾಗಿಯೂ ಹೌದಾ ಸರ್? ಸೊ ಅದ್ರ ಕೆಮಿಕಲಿಂದ ಏನಾದರೂ ಲಂಗ್ಸಿಗೆ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಸೊ ಇದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಸೊ ಏನಂತ ಹೇಳಿದರೆ, ಅದೇ ಈ ನಮ್ಮ ಏಷ್ಯಾದಲ್ಲಿ ಪರ್ಟಿಕ್ಯುಲರ್ಲಿ ಈ ಅಗರಬತ್ತಿಯನ್ನು ಉಪಯೋಗಿಸಿ ಪೂಜೆಗೆ ಅಥವಾ ಬೇರೆ ಇದಕ್ಕೆ ಕಾರ್ಯಗಳೆಲ್ಲ ಬಳಸೋದುಂಟು. ಇದರಲ್ಲೂ ಕೂಡ ಈ ಏನು ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ನಾವೇನು ಹೇಳ್ತೀವಿ, ಏರ್ ಪೊಲ್ಯೂಷನಲ್ಲಿ ಇರುವಂತಹ ಕೆಲವು ಅಂಶಗಳು ಕೆಲವು ಸ್ಟಡೀಸ್ ಪ್ರಕಾರ ಅದರಲ್ಲೂ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಸ್ಟಡೀಸ್ ಇದೆ, ಒಂದು ಎವಿಡೆನ್ಸ್ ಇದೆ. ಹಾಗಾಗಿ ಪ್ರಾಬಬ್ಲಿ ಏನಂತ ಹೇಳಿದರೆ, ಈ ಅಗರಬತ್ತಿ ಅಥವಾ ಧೂಪ ಇದೆಲ್ಲ ಪೂಜಾ ಸಮಯದಲ್ಲಿ ಉಪಯೋಗಿಸುವಂತಹ ಒಂದು ಸಾಮಗ್ರಿಗಳಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಬಟ್ ಏನಂತ ಹೇಳಿದರೆ ಅದು ಅಷ್ಟು ಸಿಗ್ನಿಫಿಕೆಂಟ್ ಇಲ್ಲದೆ ಇರ್ಬೋದು. ಏಕೆ ಅಂತ ಹೇಳಿದ್ರೆ ಅದು ಎಕ್ಸ್ಪೋಜರ್ ಟೈಮ್, ನಾವು ಎಷ್ಟೊತ್ತು ಅದರ ಮುಂದೆ ನಿಂತ್ಕೊಳ್ತೀವಿ ಅದನ್ನು ಕುಡಿತೀವಿ ಅನ್ನೋದು ಮುಖ್ಯವಾಗುತ್ತೆ. ದಿನ ಕುಡಿಯೋದಾದರೆ ಅದರಿಂದ ರಿಸ್ಕ್ ಆಗೇ ಆಗುತ್ತೆ. ಬಟ್ ಯಾವಾಗಲೂ ಒಂದ್ಸರಿ ಒಂದು ಸ್ವಲ್ಪ ಹೊತ್ತಿಗೆ ಮಾತ್ರ ಆಗೋದಿದ್ರೆ ಪ್ರಾಬಬ್ಲಿ ಅದು ಸಮಸ್ಯೆ ಆಗದೇ ಇರ್ಬೋದು. ಬಟ್ ಡೆಫಿನೆಟ್ಲಿ ಎವಿಡೆನ್ಸ್ ಇದೆ. ಏನಂತ ಹೇಳಿದರೆ ಈ ಒಂದು ಪೂಜಾ ಸಾಮಗ್ರಿಗಳಿಂದ ಬರುವಂಥ ಹೊಗೆಯಿಂದ ಪೊಲ್ಯೂಷನ್ ಆಗುತ್ತೆ ಅನ್ನೋ ಒಂದು ಎವಿಡೆನ್ಸ್ ಇದೆ. ಅಂದರೆ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಲಂಗ್ ಕ್ಯಾನ್ಸರೇ ಬರುವಂಥ ಚಾನ್ಸಸ್ ಇರುತ್ತಾ ಅಂತ? ಆದರೆ ಸ್ಮೋಕಿಂಗ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆನೇ ಇರುತ್ತೆ, ತೀರಾ ಕಡಿಮೆ ಇರುತ್ತೆ. ಆದರೆ ಒಂದು ಭಯ ಇದ್ದೇ ಇರುತ್ತಲ್ವ ಜನರಲ್ಲಿ, ಹೆಂಗೆ ರೆಗ್ಯುಲರ್ ಎಕ್ಸ್ಪೋಸ್ ಆದರೆ ಐ ಥಿಂಕ್ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಖಂಡಿತ. ಓಕೆ. ಡಾಕ್ಟರ್, ಹಾಗಿದ್ರೆ ಈ ಲಂಗ್ ಕ್ಯಾನ್ಸರ್ ಕುರಿತಾಗಿ ಯಾವುದಾದ್ರೂ ಜನರಲ್ಲಿ ಈಗಲೂ ತಪ್ಪು ಕಲ್ಪನೆಗಳು ಅಥವಾ ನಾವು ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀವಲ್ಲ, ಇವಾಗಲೂ ಇದೆಯಾ ಅಂತ? ಯಾಕಂದರೆ ಸಿಂಪ್ಟಮ್ಸ್ ವಿಚಾರದಲ್ಲಾಗಿರ್ಬೋದೇ, ಇದು ಕಫು, ಈ ಕೋಲ್ಡು ಅಥವಾ ಈ ಒಂದು ಕೆಮ್ಮು ಕಫ ಕಾಮನ್
ಅಂತ ಅಂದ್ಕೊಳ್ಳೋರು, ಅಥವಾ ಏನೂ ಆಗಲ್ಲ ಸ್ಮೋಕ್ ಮಾಡಿದವರು ಯಾಕೆ 10 ವರ್ಷ 20 ವರ್ಷ ಆದರೂ ಇವಾಗಲೂ ಬದುಕಿದಾರಲ್ವ, ಏನೂ ಆಗಲ್ಲ, ಡಾಕ್ಟರ್ಸ್ ಎಲ್ಲ ಸುಳ್ಳು ಹೇಳ್ತಾರಪ್ಪ ಅಂತ ಅಂದ್ಕೊಳ್ಳೋರು, ಅಷ್ಟು ಕೇರ್ಲೆಸ್ ಮಾಡೋರು ಇರ್ತಾರೆ. ಸೊ ಏನು ಹೇಳ್ತೀರಾ ನೀವು ಅಂತ? ಖಂಡಿತ ಇದಾಗುತ್ತೆ. ನಾವು ನೋಡಿದ್ದೀವಿ. ಏನಂತ ಹೇಳಿದರೆ, ಈ ಸ್ಮೋಕರ್ಸಲ್ಲಿ ಏನಾಗುತ್ತೆ ಅಂದರೆ, ಅವ್ರಿಗೆ ಆಲ್ರೆಡಿ ತುಂಬ ವರ್ಷದಿಂದ ಅವರು ಈ ಸ್ಮೋಕಿಂಗ್ ಮಾಡಿದರೆ ಅಂಥವರಲ್ಲಿ ಕೆಮ್ಮು ಕಫ ಎಲ್ಲ ಸಾಧಾರಣವಾಗಿ ಬಂದು ಹೋಗಿರುತ್ತೆ. ಸೊ ಈ ಕ್ಯಾನ್ಸರ್ ಬಂದಾಗಲೂ ಕೂಡ ಅದೇ ಸಿಂಪ್ಟಮ್ಸ್ ಇರುತ್ತೆ. ಹಾಗಾಗಿ ಅದನ್ನು ಅವರು ಬಹಳ ಸುಲಭವಾಗಿ ಅದನ್ನು ಇಗ್ನೋರ್ ಮಾಡೋದು ಅಥವಾ ನೆಗ್ಲೆಕ್ಟ್ ಮಾಡೋದೆಲ್ಲ ಸಾಧ್ಯತೆಗಳಿದೆ. ಅದು ನಿಜ ಒಂದು. ಇನ್ನು ನಾನ್ ಸ್ಮೋಕರ್ಸಲ್ಲಿ ಈ ಸಮಸ್ಯೆಗಳು ಬಂದಾಗ, ಈ ಥರ ಲಕ್ಷಣಗಳು ಬಂದಾಗ, ನಾನೇನು ಸ್ಮೋಕ್ ಮಾಡೋದೇ ಇಲ್ಲ, ನನಗೆ ಯಾಕೆ ಬರಬೇಕು ಲಂಗ್ ಕ್ಯಾನ್ಸರ್ ಅಥವಾ ಅಂತಹ ದೊಡ್ಡ ಪ್ರಾಬ್ಲಮ್ ಅಂತ ದೊಡ್ಡ ಸಮಸ್ಯೆ ಹೇಗೆ ಉಂಟಾಗುತ್ತೆ ಅಂತ ಅವರು ಕೂಡ ನೆಗ್ಲೆಕ್ಟ್ ಮಾಡೋದು ಸಾಧ್ಯತೆ ಇದೆ. ಸೊ ಇಬ್ಬರು ಕೂಡ ನೆಗ್ಲೆಕ್ಟ್ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಯಾರಿಗೆ ಈ ಲಕ್ಷಣಗಳಿರ್ತವೆ, ಕೆಮ್ಮು ಕಫ, ಉಸಿರಾಡೋಕ್ಕೆ ಕಷ್ಟ, ಕಫದಲ್ಲಿ ರಕ್ತ ಅಥವಾ ಚೆಸ್ಟ್ ಪೈನು, ತೂಕ ಕಡಿಮೆ ಆಗೋದು, ಇಂಥವರೆಲ್ಲ 1-2 ವಾರದಲ್ಲಿ ಸರಿ ಹೋಗಲಿಲ್ಲ ಅಂದರೆ ತಕ್ಷಣ ಅದನ್ನು ಡಾಕ್ಟ್ರಿಗೆ ತೋರಿಸಿ ಅದನ್ನು ಚಿಕಿತ್ಸೆ ವಿಧಾನ ಏನಾದರೂ ಇದೆಯಾ ಅಂತ ನೋಡಬೇಕು ಅದಕ್ಕೆ. ಓಕೆ, ಪೊಲ್ಯೂಷನ್ ಒನ್ ಆಫ್ ದ ರೀಸನ್ ಆಗ್ಬೋದು ಅಂತ ಹೇಳಿದ್ರಿ. ಆದರೆ ಇಬ್ಬರು ನಾನ್ ಸ್ಮೋಕರ್ಸೇ ಒಂದೇ ಏರಿಯಾದಲ್ಲಿ ಇದ್ದಾರೆ, ಆದರೆ ಒಂದು ಪರ್ಸನಿಗೆ ಬಂದಿದೆ, ಇನ್ನೊಂದು ಪರ್ಸನಿಗೆ ಬರಲಿಲ್ಲ. ಯಾಕೆ ನನಗೆ ಬಂತು ಅವನಿಗೆ ಬರಲಿಲ್ಲ, ನಾವಿಬ್ಬರು ಸ್ಮೋಕ್ ಮಾಡಲ್ಲಲ್ವಾ ಅನ್ನುವಂಥ ಒಂದು ಡೌಟ್ ಬರುತ್ತೆ. ಏನು ಹೇಳ್ತೀರಾ ಇದಕ್ಕೆ? ಖಂಡಿತ ಅದು ಆ ಥರ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಒಬ್ಬೊಬ್ಬರು ಒಂದು ವ್ಯಕ್ತಿ ಈಸ್ ಬೇರೆ ರೀತಿಯಲ್ಲಿ, ಇನ್ನೊಬ್ಬರು ಕಂಪೇರ್ ಮಾಡಿದ್ರು ಅವರು ಬೇರೆ ರೀತಿ ಇರ್ತಾರೆ. ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ಎಷ್ಟು ಸಮಯ ಅವರು ಆ ಸ್ಮೋಕಿಂಗ್ ಎಕ್ಸ್ಪೋಸ್ ಆಗಿರ್ತಾರೆ, ಮತ್ತು ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಅದಕ್ಕೆ ಎಕ್ಸ್ಪೋಸ್ ಆಗಿರ್ತಾರೆ, ಅದು ಒಂದು. ಮತ್ತು ಅವ್ರ ನ್ಯೂಟ್ರಿಷನ್ನು, ಅವ್ರ ಬೇರೆ ಹ್ಯಾಬಿಟ್ಸು, ಅದು ಎಲ್ಲವೂ ಕಾರಣ ಆಗುತ್ತೆ. ಪ್ಲಸ್ ಅವ್ರ ಜೀನ್ಸು, ಜೆನೆಟಿಕ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಜೀನ್ಸು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಈಗ 100 ಜನ ತಂಬಾಕು ಸೇವನೆ ಮಾಡಿದರೆ 100 ಜನಕ್ಕೂ ಕ್ಯಾನ್ಸರ್ ಬರೋದಿಲ್ಲ, 20-30%. ಸೊ ಉಳಿದವ್ರಿಗೆ ಬರೋದಿಲ್ಲ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಅದು ವ್ಯತ್ಯಾಸಗಳಿರುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಸಲಹೆ ಏನಾದರೂ ಇದ್ದರೆ ಆಡಿಯನ್ಸಿಗೆ? ಖಂಡಿತ. ಎಲ್ಲರೂ ಗೊತ್ತಿದ್ದ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರು ಸ್ಮೋಕ್ ಮಾಡಬಾರ್ದು. ಯಾರಾದರೂ ತಂಬಾಕು ಸೇವನೆ ಮಾಡ್ತಿದ್ರೆ ಅದನ್ನು ತಕ್ಷಣ ಇವತ್ತು ನಿಲ್ಲಿಸಬೇಕು. ಅದರಿಂದ ಆರೋಗ್ಯಕ್ಕೆ ಹಾನಿಯಾಗುವಷ್ಟು ಇನ್ಯಾವುದರಿಂದನೂ ಆಗೋದಿಲ್ಲ. ಸೊ ಬರೀ ಲಂಗ್ ಕ್ಯಾನ್ಸರ್ ಒಂದೇ ಅಲ್ಲ, ಬೇರೆ ಎಲ್ಲ ರೀತಿಯಲ್ಲೂ ನೀವು ಯಾವುದೇ ತಗೊಳ್ಳಿ, ಮೆದುಳು ತಗೊಳ್ಳಿ, ಹಾರ್ಟ್ ತಗೊಳ್ಳಿ, ಲಂಗ್ಸ್ ತಗೊಳ್ಳಿ, ಇಂಟೆಸ್ಟೈನ್ ತಗೊಳ್ಳಿ, ಪ್ರಾಸ್ಟೇಟ್ ತಗೊಳ್ಳಿ, ಏನು ತಗೊಂಡ್ರು ಆರ್ಗನ್ಸು, ಬಾಡಿನಲ್ಲಿ ಯಾವುದೇ ಒಂದು ಅಂಗಗಳು ತಗೊಂಡ್ರು ಅದರಲ್ಲೆಲ್ಲವೂ ಕೂಡ ಸ್ಮೋಕಿಂಗಿಂದ, ತಂಬಾಕು ಸೇವನೆಯಿಂದ ಬದಲಾವಣೆಗಳಾಗಿ ಅದರಿಂದ ತೊಂದರೆಗಳೇ ಹೆಚ್ಚು. ಹಾಗಾಗಿ ಸ್ಮೋಕಿಂಗ್ ಮಾಡ್ತಾಯಿದ್ರೆ, ಯಾರಾದರೂ ತಂಬಾಕು ಸೇವನೆ ಮಾಡ್ತಾಯಿದ್ರೆ ಅದನ್ನು ತಕ್ಷಣ ನಿಲ್ಲಿಸಬೇಕು. ತಂಬಾಕು ಸೇವನೆ ಮಾಡುವವರಿಂದ ದೂರ ಇರಬೇಕು ಮುಖ್ಯವಾಗಿ. ಆಮೇಲೆ ಏರ್ ಪೊಲ್ಯೂಷನ್, ವಾಯುಮಾಲಿನ್ಯದಿಂದ ಬಹಳ ತೊಂದರೆಗಳಾಗುತ್ತೆ. ಸೊ ಅದನ್ನು ನಾವು ಮಾಡೋದನ್ನ ಕಡಿಮೆ ಮಾಡಬೇಕು ಆದಷ್ಟು. ಮತ್ತು ವಾಯುಮಾಲಿನ್ಯದಿಂದ ದೂರ ಇರಬೇಕು. ದೂರ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದರಿಂದ ನಾವು ಹೇಗೆ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದರೆ, ಮಾಸ್ಕ್ ಹಾಕ್ಕೊಳ್ಬೋದು. ಸೊ ಅದರಲ್ಲೂ N95 ಮತ್ತು N99 ಅಂತ 2 ರೀತಿಯ ಮಾಸ್ಕ್ ಬರುತ್ತೆ. ಎಲ್ಲಿ ಹೈ ಎನ್ವೈರ್ನ್ಮೆಂಟ್ ಪೊಲ್ಯೂಷನ್ ಇರುತ್ತೆ, ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಇನ್ಯಾವುದೇ ಜಾಗದಲ್ಲಿ, ಟ್ರಾಫಿಕ್ ಇಂಥ ಕಡೆ ಎಲ್ಲಿದ್ದರೂ ಕೂಡ ಸೊ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಈ PM2.5 ಅಂತ ನಾವೇನು ಕ್ಯಾನ್ಸರ್ ಕಾರಣ ಆಗುವ ಅಥವಾ ಲಂಗ್ ಪ್ರಾಬ್ಲಮ್ಸ್ಗೆ ಅಥವಾ ಬೇರೆ ಆರೋಗ್ಯಕ್ಕೆ ತೊಂದರೆ ಆಗುವಂತಹ ಏನು ಪಾರ್ಟಿಕಲ್ಸ್ ಇರುತ್ತೆ ಈ ಎನ್ವೈರ್ನ್ಮೆಂಟಲ್ಲಿ, ಅದನ್ನೆಲ್ಲ ನಾವು ಕಡಿಮೆ ಮಾಡ್ಬೋದು. ಸೊ ಹೀಗೆ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆದಷ್ಟು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಲಂಗ್ ಕ್ಯಾನ್ಸರ್ಗೆ ಹೆಚ್ಚಿನ ಕಾರಣಗಳಿರ್ತವೆ, ನಮ್ಮ ತಪ್ಪುಗಳು ಹೇಗೆ ಕಾರಣ ಆಗುತ್ತೆ, ಸ್ಮೋಕ್ ಮಾಡಿದವರಲ್ಲಿ ಏನಾಗುತ್ತೆ, ನಾನ್ ಸ್ಮೋಕರ್ಸಲ್ಲಿ ಯಾವುದೆಲ್ಲ ಎಫೆಕ್ಟ್ ಆಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅದು ಸ್ಮೋಕರ್ಸಲ್ಲಿ ಹಾಗೆಯೇ ನಾನ್ ಸ್ಮೋಕರ್ಸಲ್ಲಿ ಹೇಗೆ ಎಫೆಕ್ಟನ್ನು ಮಾಡುತ್ತೆ, ಇದಕ್ಕೆ ಚಿಕಿತ್ಸಾ ವಿಧಾನ ಏನು, ಬರದಂತೆ ತಡೆಗಟ್ಟೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.